सिद्धसाधनम् ॐ शान्ति शान्ति शान्तिः। ॐ सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ पूर्णमद पूर्णमिदं पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्तिः। ॐ असतो मा सद्गमय ज्योतिर्गमय मृत्योर्मा अमृतं गमय। ॐ शान्ति शान्ति शान्तिः। ಶಾರದಾದೇವಿಯವರ ಜಯಂತಿ 22ನೇ ತಾರೀಕು ಭಾನುವಾರ. ಕೆಲವು ಹಾಡನ್ನು ಅಭ್ಯಾಸ ಮಾಡಿಕೊಳ್ಳೋಣ. ಶಾರದಾ ರೂಪ ತಾಳಿ. ನೀವೇ ಹಾಡಿ, ಏನೋ ತಪ್ಪಿದ್ರೆ ಹೇಳ್ಕೊಡ್ತೀನಿ. ಶಾರದಾ ರೂಪ ತಾಳಿ ಬಂದಿಗಳು ತಾಯಿ ಕಾಳಿ ಶಾರದಾ ರೂಪ ತಾಳಿ ಬಂದಿಗಳು ತಾಯಿ ಕಾಳಿ ಶಾರದಾ ರೂಪ ತಾಳಿ ಬಂದಿಗಳು ತಾಯಿ ಕಾಳಿ ಅದನರಿತೆ ರಾಮ ಕೃಷ್ಣ ಅದನರಿತೆ ರಾಮ ಕೃಷ್ಣ ಪೂಜಿಸಿದರು ಭಾವತಾಳಿ ಶಾರದಾ ರೂಪ ತಾಳಿ ಬಂದಿಗಳು ತಾಯಿ ಕಾಳಿ ಶಾರದಾ ರೂಪ ತಾಳಿ
नी माते सर्व जीव मुक्ति दाते आद्या शक्ति नी माते सर्व जीव मुक्ति दाते महालक्ष्मी सरस्वती महालक्ष्मी सरस्वती रूप ज्ञान दाते शारदा ವಾಯ್ಸ್ ಬರಬೇಕು. आद्याशक्ति नी माते आद्याशक्ति नी माते सर्व जीव मुक्ति दाते आद्याशक्ति नी माते सर्व जीव मुक्ति दाते महालक्ष्मी सरस्वती महालक्ष्मी सरस्वती मूर्त रूप ज्ञान दाते शारदा पता
ಮೇಲಕ್ಕೆ ಹೋಗುವಾಗ ಸ್ವಲ್ಪ ಮನಸ್ಸಿಟ್ಟು ಬಂದ್ಬಿಡುತ್ತೆ. ಇಷ್ಟು ಚೆನ್ನಾಗಿ ಹಾಡ್ತಿದ್ದೀರಾ, ಬರದೆ ಏನು ಕಷ್ಟ ಆಗಲ್ಲ. ದೊರಕಿತ್ತು. ದೊರಕಿತು ಧರಣಿ, ತಗೊಳ್ಳಿ ನೋಡ್ಕೊಳ್ಳಿ. ದೊರಕಿತು ಧರಣಿಗೆ ಸಿರಿವರ ಇಂದು, ದೊರಕಿತು ಧರಣಿಗೆ ಸಿರಿವರ ಇಂದು, ದೊರಕಿತು ಧರಣಿಗೆ ಸಿರಿವರ
122 ಅಲೆತಲೆದು ಅತಿ ಧ್ವನಿದು. ಈ ಹಾಡುಗಳನ್ನೆಲ್ಲ ಬರೆದಿರುವಂತಹ ಸನ್ಯಾಸಿಗಳು, ಮುಖ್ಯವಾಗಿ ಈ ಹಾಡು ಸ್ವಾಮಿ ತದ್ರೂಪಾನಂದರು, ಹಿಂದೆ ಹಾಡಿದ್ದ ಹಾಡು ಸ್ವಾಮಿ ಶಾಸ್ತ್ರಾನಂದರು. ಇವರನ್ನೆಲ್ಲ ನಾನು ನೋಡಿದ್ದೆ. ಹಾಡು ಬರಿಬೇಕು ಅಂತ ಬರೀತಿರ್ಲಿಲ್ಲ, ಅವರು ಅನುಭವಿಸೋದನ್ನು ಬರೆದರು. ಅದಕ್ಕೆ ಅದಷ್ಟು ಚೆನ್ನಾಗಿರೋದು. ಕವಿಗಳು ಮಂತ್ರದ್ರಷ್ಟರಾಗಿರ್ತಾರೆ. ದೇ ವಿಲ್ ಸಿ ವಾಟ್ ದೇ ರೈಟ್, they will enjoy, then they put into the words. ಇದು ನಾರ್ಮಲ್ ಆರ್ಡಿನರಿ ಪರ್ಸನ್ಗೂ ಕವಿಗಳಿಗೂ ವ್ಯತ್ಯಾಸ. ಅಲೆದಲೆದು ಅತಿದನಿದು ನೆಲಗಾಣದೆ ನಿನ್ನಡಿಗೆ, ಎಲೆ ತಾಯೆ ಕಡೆಗಿಂದು ಬಂದೆಮ್ಮ ಸಲಹು. ಇದು ಚೆನ್ನಾಗಿರುವಾಗ ಹಾಡ್ಲಿಕ್ಕಾಗಲ್ಲ. ಇದು ಚೆನ್ನಾಗಿರುವಾಗ ನನಗೆ ಗೊತ್ತಾ, ನಾನು ಯಾರು ಗೊತ್ತಾ, ನಾನು ಹೆಂಗೆ ಗೊತ್ತಾ, ಬರೀ ಅದೇ ಆಗೋಗುತ್ತೆ. ಎಲ್ಲ ಜರ್ಜಿತವಾಗಿ ಏಟು ಬಿದ್ದಾಗ, ಜೀವನದಲ್ಲಿ ಏನೂ ಗೊತ್ತಾಗದೇ ಇದ್ದಾಗ ಈ ಬೇರೆ ವಿಚಾರನ ಮಾತಾಡೋಕೆ ಹೋಗಲ್ಲ. ಅದು ಮಾಡಿದ್ರೆ ಇದು ಒಳ್ಳಾಗುತ್ತೆ, ಇದು ಮಾಡಿದ್ರೆ ಅದಲ್ಲಾಗುತ್ತೆ, ಅದು ಐ ಡೋಂಟ್ ಲೈಕ್. ಐ ವಾಂಟ್ 1 to 1. ಅರ್ಥ ಆಯ್ತಲ್ಲ? ಒಬ್ರಿಗೊಬ್ರು ಪರಮಾತ್ಮ ನಿಮ್ಮಿಬ್ಬರಲ್ಲಿ ಮಧ್ಯೆ ಯಾರು ಬರ್ಕೊಡು. ಅರ್ಚಕರು ಅವರೆಲ್ಲ ಬರ್ತಾರಲ್ಲ, ಬರ್ತಾರೆ, ನಿಮಗೆ ಸಪೋರ್ಟ್ ಮಾಡೋಕ್ಕೆ ಬರ್ತಾರೆ, ಸಹಾಯ ಮಾಡೋಕ್ಕೆ ಬರ್ತಾರೆ. ನೀವು ಅದೇ ಇಟ್ಕೊಂಡಿರಬಾರ್ದು. ಒಂದು ವಿಧದವರೆಗೆ ಅವರು ಸಪೋರ್ಟ್ ತೊಗೋಬೇಕು. ಆಮೇಲೆ ಏನು, ಇಹಾಗಚ್ಚ ಇಹ ಸನ್ನಿಧಸ್ತು ಅಂತ ಹೇಳ್ಕೊಂಡು ದೇವ್ರನ್ನ ಕರ್ಕೊಂಬಂದು ಕೂರಿಸಿದಾಗ, ಆ ಪುಷ್ಪ ಪಾತ್ರೆಯಲ್ಲಿ ದೇವ್ರನ್ನ ಇರಿಸಿದಾಗ ಅವನ್ನೇ ಬರಬೇಕಾಗಿಲ್ಲ, ನೀವು ಕರೆದ್ರೂ ಬರ್ತಾನೆ. ಇಟ್ ಡಸಂಟ್ ವಾಂಟ್ ದಟ್ ಸಂಬಡಿ ಶುಡ್ ಏನದು ಬೈಪಾಸ್ ಮಾಡಿ ಅಥವಾ ಅವ್ನಿಗೆ ಹೇಳ್ಬಿಟ್ಟು ಮಾಡಬೇಕು ಅಂತಲ್ಲ. ಡೈರೆಕ್ಟ್ ಹಿ ಲವ್ಸ್ ಯು. ವಿ ಫರ್ಗೆಟ್ ದಟ್ ಹಿ ಲವ್ಸ್ ಯು. ಯಾರಾದರೂ ನಿಮ್ಮನ್ನು ಹೆಚ್ಚು ಪ್ರೀತಿಸ್ತಾ ಇದ್ದಾರೆ ಅಂದರೆ ಭಗವಂತನೊಬ್ಬನೇ. ಏನು ಸ್ವಾಮೀಜಿ ಗೊತ್ತೇ ಆಗಲ್ಲ. ಅರೆ, ನೀನು ನಡ್ಕೊಂಡು ಹೋಗ್ತಿದ್ಯಲ್ಲ, ಕೂತಿದೆಯಲ್ಲ, ಉಸಿರಾಡ್ತಿದೆಯಲ್ಲ, ಅದೇ ನಿಮ್ಗೆ ಸಾಕ್ಷಿ. ನೀನನ್ನು ಪ್ರೀತಿಸ್ತಾನೋ. ನೀನು ಯಾವಾಗಲೂ ಎಂದೋ ಒಳ್ಳೆ ಕೆಲಸ ಮಾಡಿದೆಲ್ಲ ಅವನ ಅಕೌಂಟಲ್ಲಿ ಹಾಕ್ಕೊಂಡಿರ್ತಾನೆ. ನಮಗೇನು ಗೊತ್ತಾ, ಮನಸ್ಸಲ್ಲಿ ಬಂದಿದ್ದೆಲ್ಲ ಆಗ್ಬಿಟ್ರೆ ದೇವರಿದ್ದಾನೆ ಅಂತ. ಆಗದೆ ಇದ್ರೆ ದೇವರು ಕಣ್ಣೇ ಇಲ್ಲ, ಶ್ರದ್ಧಾದೇವಿ ಆಸ್ಪತ್ರೆಗೆ ಹೋಗಿ ತೋರಿಸ್ಕೋಬೇಕು ಕಣ್ಣು, ಹಾಗೆ ಮಾತಾಡ್ತಾರೆ. ಕಣ್ಣು ಇದೆ ಅವನಿಗೆ, ತುಂಬ ಚೆನ್ನಾಗಿದೆ. ನೀವು ಅದನ್ನು ಅರ್ಥೈಸ್ಕೊಳ್ಬೇಕಷ್ಟೆ. ಇಷ್ಟು ದೊರಕಿದರೆ ಮತ್ತಿಷ್ಟು ಬೇಕೆಂಬ ಆಸೆ, ಕಷ್ಟ ಬೇಡೆಂಬ ಆಸೆ, ಕಡು ಸುಖವ ಕಾಂಬ ಆಸೆ, ನಷ್ಟ ಜೀವನದ ಆಸೆ. ನೋಡಿ, ಯಾರಿಗಾದರೂ ಸ್ವಾಮೀಜಿ ಐ ಆಮ್ ಪರ್ಫೆಕ್ಟ್ಲಿ ಓಕೆ ಎಲ್ಲ ಕೊಟ್ಟಿದ್ದಾನೆ, ಆಶ್ರಮಕ್ಕೆ ಬರೋದಕ್ಕೆ, ದೇವಸ್ಥಾನಕ್ಕೆ ಹೋಗೋದಕ್ಕೆ ಮನಸ್ಸು ಬಿಟ್ಟು ಹೇಳಿ, ಯಾರಾದರೂ ಒಬ್ಬರು ಈವರೆಗೆ ಎಲ್ಲ ಇದೆ ಸ್ವಾಮಿ, ಎನಫ್ ಈಸ್ ಎನಫ್, ಬರ್ತೀನಿ ಸ್ವಾಮೀಜಿ ಆಶ್ರಮಕ್ಕೆ, ಭಾಳ ಕಡಿಮೆ. ಮನುಷ್ಯಾಣಂ ಸಹಸ್ರೇಶು ಕರ್ಚಿತ್ ವಿತತಿಸಿದ್ದ, ಎಲ್ಲಿ ಸಿಗ್ತಾರೆ? ನೀವೇ ನೋಡಿ. ಬರಬೇಕು ಅಂತಿದ್ದೆ, ಆದರೆ ಇನ್ನೇನು ಬಾಗಿಲ ಹತ್ರ ಬಂದೆ, ನನ್ನ ಸ್ನೇಹಿತ ಬಂದ, ಅದಕ್ಕೆ ಭಾಳ ದಿವಸ ಆಯಿತು ಅಂತ, ಬಾ ಚಾಟ್ ತಿನ್ಕೊಂಡು ಹೋದ. ಅಲ್ಲಿ ನೀವು ನನ್ನ ಪ್ರಶ್ನೆ ಹಾಕ್ತೀನಿ, ನಾನು ಹಾಕ್ತೀನಿ, ಬೇರೆ ಸ್ವಾಮಿಗಳು ಹಾಕಲ್ಲ. ಬೇರೆ ಸ್ವಾಮಿಗಳು ಹೆದರಿಕೆ, ಇವ್ರು ಬರದೇ ಇದ್ರೆ ಹಂಗೆ ಅಂದ್ಬಿಟ್ರೆ, ಸ್ವಾಮಿ ಬರದೇ ಬೇಡ, ನಾವು ಬಂದಿದ್ದು ಒಬ್ಬರೇ, ಹೋಗೋದು ಒಬ್ಬರೇ, ಮಧ್ಯದಲ್ಲಿ ತಾನೆ, ಬಿಡಿ ಸ್ವಾಮಿ ಧೈರ್ಯ ನಿಂಗೆ ಅಂತಾರೆ. ಹೇಳ್ತೀನಿ ಕೇಳಿ, ಅವನು ಹೇಳ್ತಾನಲ್ಲ ಚಾಟು ಗೀಟ್ ಅಂತೆಲ್ಲ, ಅವನು ಹೇಳೋ ಮಾತು ನೀವು ಕೇಳಿ ಹೇಳ್ತಾನೆ. ಅಲ್ಲೋ ನೀವು ಹೇಳಬೇಕಾಯ್ತು ಕಣೋ, ಆಶ್ರಮಕ್ಕೆ ಹೋಗ್ತಾ ಇದ್ದೀನಿ, ಕನಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ನಾನು ರಾಮನ ದೇವಸ್ಥಾನಕ್ಕೆ ಹೋಗ್ತೇನೆ, ನನಗೆ ಇವತ್ತು ಆಗಲ್ಲ, ನಾನು ಹೋಗ್ತಾ ಇದ್ದೀನಿ, ನೀನು ಬೇಕಾರೆ ಬಾ ಅಂತ ಹೇಳಿ.
ಸ್ವಾಮೀಜಿ ಏನಾದರೂ ಅನ್ಕೊಂಬಿಟ್ರೆ, ಯಾರು ಪುಡಿಯಾಗೋ ಬೂದಿಯಾಗೋ ಮನುಷ್ಯ ಏನಾದರೂ ಅನ್ಕೊಂಬಿಟ್ರೆ ಅಂತ ಇವ್ರು ನಮ್ಗೆ ಹೇಳ್ತಾರೆ. ಏನು ಅನ್ಕೋತಾರೆ? ಇಲ್ಲ ಸ್ವಾಮೀಜಿ, ನಿಮಗವೆಲ್ಲ ಅರ್ಥ ಆಗಲ್ಲ, ನಿಮ್ಗದೆಲ್ಲ ಅರ್ಥ ಆಗಲ್ಲ, ನೆಂಟ್ರುಗಳು ಸ್ವಾಮೀಜಿ ಅಂದರೆ ಏನು ಅರ್ಥ? ಅವರೇನೋ ಅನ್ಕೊಂಬಿಟ್ರೆ ಅಯ್ಯೋ ಸ್ವಾಮೀಜಿ ಅನ್ನೋರು ಇದ್ದಾರೆ. ಇನ್ನು ಕೆಲವರು ಇದ್ದಾರೆ, ಕಮ್ ವಾಟ್ ಮೇ, ನಾನು ಇಂಥ ದಿವಸ ಆಶ್ರಮಕ್ಕೆ ರಿಸರ್ವ್ ಮಾಡಿಟ್ಟಿದ್ದೀನಿ, ಕಮ್ ವಾಟ್ ಮೇ, ನಾನು ಅವತ್ತು ಬರೋದಿಲ್ಲ. ಹೇಳಪ್ಪ, ಏನೂ ಬೇಜಾರು ಮಾಡ್ಕೋಬೇಡ. ಆಗ ಅವನು ನಿಮಗೆ ಬೇಜಾರು ಮಾಡ್ಕೊಳ್ಳೋದು, ಸ್ವಲ್ಪ ಹಿಂಗೆ ಅಂದ್ಕೊಂಡು ಹೋಗೋದು ಇರ್ಬೋದು. ರಸ್ತೆಯಲ್ಲಿ ಅವನು ಇಂಟ್ರಾಸ್ಪೆಕ್ಟ್ ಮಾಡ್ಕೋತಾನೆ, ಏನೇ ಇವ್ರಿಗಿರೋರು ಇಷ್ಟೇ, ನಾನು ಕಲ್ತ್ಕೊಂಡೆ ಕಣೋ ಅವ್ರ ಹತ್ರ, ಏನು ನಿಷ್ಠೆಯ ಅವ್ರಿಗೆ, ಇಲ್ದಾರೆ ತರಗೆಲೆ ಥರ ಗಾಳಿ ಬೀಸಿದ ಕಡೆ ಹೋಗ್ತಾ ಇರೋದು. ಅಲ್ಲೇ ನಾ ಅಲ್ಲೇ ಹೊಟ್ಟೋಗ್ತಾನೆ. ನೀವು ನೋಡಿ, ನನಗೆ ಇವತ್ತು ಕೇಳಿದ್ರು, ಬೆಂಗಳೂರಿನಲ್ಲೂ ಕೇಳಿದ್ರು, ಇಲ್ಲಿ ಕೇಳ್ತಾ ಇರ್ತಾರೆ. ಬೆಂಗಳೂರು ಹೇಳಿದ್ರು, ಸ್ವಾಮೀಜಿ ಯು ಹ್ಯಾವ್ ಟು ಬಿ ಹಿಯರ್, ವಿ ವಾಂಟ್ ಟು ಆನರ್ ಯು, ವಿ ವಾಂಟ್ ಟು ಆಫರ್ ಯು ದಿ ಫುಡ್, ವಿ ವಾಂಟ್ ಟು ಆಫರ್ ಯು ದಿ ಫ್ರೂಟ್ಸ್, ಯು ಪ್ಲೀಸ್ ಬಿ ಹಿಯರ್, ಸಚ್ ಎ ವಂಡರ್ಫುಲ್ ಪ್ರೋಗ್ರಾಮ್ ಯು ಹ್ಯಾವ್ ಕಂಡಕ್ಟೆಡ್, ವಿ ಆರ್ ರಿಯಲಿ ಬ್ಲೆಸ್ಸೆಡ್ ಅಂತೆಲ್ಲ ಹೇಳಿದ್ರು. ಥ್ಯಾಂಕ್ ಯು ವೆರಿ ಮಚ್, ಐ ಹ್ಯಾವ್ ಟು ಗೋ. ಈಗ ಅವ್ರೇನಾದರೂ ಅನ್ಕೊಂಡ್ಬಿಟ್ರೆ, ನೆಕ್ಸ್ಟ್ ಟೈಮ್ ಅವ್ರು ಕರೀದೇ ಇದ್ದರೆ ಅಂತೆಲ್ಲ ಇದ್ದರೆ ನಮ್ಗೆ ಇದಕ್ಕೂ ಸಂಬಂಧನೇ ಇಲ್ಲ. ನಾನು ಹೇಳಿದೆ, ಏನೇ ಹೇಳಿ ಐ ವಿಲ್ ನಾಟ್ ಟೇಕ್ ಎನಿಥಿಂಗ್, ಐ ಹ್ಯಾವ್ ಟು ಗೋ ಫಾರ್ ಎ ಕ್ಲಾಸ್, ಐ ಹ್ಯಾವ್ ಎ ಕ್ಲಾಸ್ ಇನ್ ಸಂಡೇ. ಇಟ್ ಈಸ್ ನಾಟ್ ದಟ್ ನಾನು ಕ್ಲಾಸ್ ತೊಗೊಳಕ್ಕೆ ಹೋಗ್ತೀನಿ ಅಂತಲ್ಲ, ನನ್ನ ಸಾಧನೆ ಇದು. ನೀವು 5 ಜನ ಬನ್ನಿ, ಹಾಡ್ತಿರ್ತೀನಿ. ಇವತ್ತಿಬ್ಬರೇ ಬಂದಿದ್ದಾರೆ, ಸರ್ವಮಂಗಲ ಮಾಡಿಬಿಟ್ಟು ಹೋಗೋಣ ಅಂತ ಯಾವತ್ತೂ ಹೇಳಿಲ್ಲ ನಾನು. 2 ಬಂದಿದ್ದರೂ ಹಾಡ್ತೀನಿ, 5 ಜನ ಬಂದಿದ್ದರೂ ಹಾಡ್ತೀನಿ, 500 ಜನ ಬಂದಿದ್ದರೂ ಹಾಡ್ತೀನಿ, 5000 ಜನ ಬಂದಿದ್ದರೂ ಹಾಡ್ತೀನಿ. ಹಾಡೋದು ನನ್ನ ಧರ್ಮ. ಆ ಒಂದು ಛಾತಿ ಬೇಕು ಮನುಷ್ಯನಿಗೆ. ಏನಾದರೂ ಸಾಧಿಸಬೇಕು ಜೀವನದಲ್ಲಿ, ಆ ಥರ ಛಾತಿ ಬೇಕು. ನಾನು ಹೇಳಿದೆ, ಇಲ್ಲ ಐ ಆಮ್ ಸಾರಿ. ಅಲ್ಲ ಸ್ವಾಮೀಜಿ, ಯು ಹ್ಯಾವ್ ಟು ಟ್ರಾವೆಲ್ಸಲು, ಏನು ಯೋಚನೆ ಮಾಡಬೇಡಿ, ಐ ಆಮ್ ಫೈನ್. ಅದು ನೀವು ಹೇಳು ಕಷ್ಟ. ಗೇಟ್ ಹತ್ರನೇ ನಿಂತಿರ್ತಾರೆ, ಅಲ್ಲಿ ಬೇರೆ ಚಿರೋಟಿ ಅದು ಇದೆಲ್ಲ ಮಾಡಿಸಿಟ್ಟಿದ್ದಾರೆ. ನೀವು ಎಷ್ಟು ಜನ ನೀವು ಬರ್ತೀರಾ ಅಂತ ಬೇರೆ ಜಾಸ್ತಿ ಮಾಡಿಸಿಟ್ಟಿರ್ತಾರೆ. ಫಸ್ಟು ನಿಮಗೆ ಬನ್ನಿ ಅಂತಾರೆ, ಈ ಊರಲ್ಲ. ಆಮೇಲೆ ನೀವು ಇಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಆಗ್ತಾರೆ, ಇಲ್ಲ ನಾವು ಬರೋದು ನಾವು ಹೋಗ್ಬೇಕು ಅಂತಾರೆ. ಇನ್ನಿಬ್ಬರಿಗೆ ಜೊತೆಗೆ ಅತ್ತೆ ರಾ ಅತ್ತೆ ಅಂತ చేసిండారు. రా అమ్మా రా ಬೇಡ చెప్పలేదా వస్తాను నువ్వు పోతాను ಹಿಂಗಂತಾರೆ. ಇನ್ನೊಂದು 4 జన ಬರ నీకు సలవారు చేసిండారు రా అంతಗ అవునా 4 చేసిండ వస్తానప్ప మీరంతా చేసిండారు ಅಂತ చెప్తే ఎట్లా నా వస్తాను ಅಂತ పద 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 ಅವನು ರಸ್ತೆಯಲ್ಲಿ ಅನ್ಕೋತಾರೆ, ಗೆದ್ದು ನೋಡು 4 ಜನ. ಇನ್ನೊಬ್ಬರು ಮಿಕ್ಕ ಹಿಡ್ಕೊತಾರೆ. ಅವರು ನೋಡಿ, ಬೇಕಾದರೆ ನೀವು ಫಸ್ಟ್ ಸ್ಟ್ರಿಕ್ಟಾಗಿ ಹೇಳಿಬಿಟ್ಟು ಹಿಂದಕ್ಕೆ ತಿರ್ಗೋಬಾರ್ದು. ನೀವು ಅಲ್ಲಿ ನಿಮಗೂ ಸ್ವಲ್ಪ ಡೌಟು, ಇನ್ನೊಂಚೂರು ಹೇಳೋದು ಕರೀಲಿ ನಿಮಗೆ ಅಂದರೆ ಮೊದಲೇ ಹೇಳಿ ಈ ಊರಲ್ಲ ಅಂತ ಚೂರು ಹೇಳೋದಕ್ಕೆ ಸುಮ್ಮನೆ ಬಂದ್ಬಿಡ್ತಾರಾ? ಸ್ವಲ್ಪ ಹೇಳಿ ಬಿಡೋ. ಅಯ್ಯೋ ನೀವು ಬರ್ದಿದ್ರೆ, ಅಯ್ಯೋ ನೀವು ಇಲ್ಲದೇ ಇದ್ದರೆ, ಅಯ್ಯೋ ನಿಮ್ಮ ಅವ್ರು ಹೇಳಿದಾಗೆಲ್ಲ ಅರ್ಧ ಅಡಿ ಮೇಲಕ್ಕೆ ಹೋಗ್ತಿರ್ತಾರೆ. ಆಮೇಲೆ ಏನಾಗುತ್ತೆ ಗೊತ್ತಾ? ಎಫೆಕ್ಟ್ ಹೇಳ್ತೀನಿ. ಏನು ಕರೀತಾರೆ ಅವರು, ಎಷ್ಟು ಹೃದಯ ರೀ ಅವ್ರಿಗೆ. ಛೇ 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 ಅವ್ರು ಕರೆದಿದ್ದು ಅದು ಖಾಲಿ ಆಗಲಿ ಅಂತ ಅದನ್ನು ಹೇಳಬಾರ್ದು. ನೋಡಿ ಇವರು ಏನು ಹೆಂಗೆ ಹೇಳ್ತಾರೆ ಇವರು, ಛೇ 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 ನೋಡಿ. ನೀವು ಜನಸಾಮಾನ್ಯರ ಮೈಂಡ್ ಸೆಟ್ ನೋಡಿ ನೀವು. ಹಾಗಾದರೆ ದಿವಸನೂ ಕರಿಬೇಕಲ್ಲ ನಿಮಗೆ. ಹಾಗಾದರೆ ಮೊನ್ನೆ ನೋಡಿದ್ರಲ್ಲ, ಆವಾಗ ನಿಮ್ಮನ್ನು ಕರೆಯಲ್ಲ. ಯಾಕಂದರೆ ಮನೇಲಿ ಹೇಳಿದೆ ಇಬ್ಬರಿಗೆ ಮಾಡಿರೋದು ಹುಷಾರು. ಆಮೇಲೆ ಅಂತ ಕೈಯಲ್ಲಿ ಬೇರೆ ಇಟ್ಕೊಂಡಿರ್ತಾರೆ. లేదు ఎవరు లేదు మేనే వస్తాను. ಅದೇ ಪ್ರೀತಿ ನೆಕ್ಸ್ಟ್ ಡೇಗೆ ಯಾಕೆ ಬರೋದಿಲ್ಲ? ಈಗ ಬಾಪ ನೀನಿಲ್ದರೆ ನಿನ್ನ ಪ್ರೆಸೆನ್ಸು ನೀನೇ ಅಂತೆಲ್ಲ ಹೇಳ್ತಿರಲ್ಲ, ನೆಕ್ಸ್ಟ್ ಡೇ ಅವ್ರು ಸಿಕ್ಕಿದಾಗ ಯಾಕೆ ಕರಿಯಲ್ಲ? ಮಾಡಿರಲ್ಲ. ಏನು ಪ್ರಾಕ್ಟಿಕಲ್ ಅದು, ಏನು ಪ್ರಾಕ್ಟಿಕಲ್ ರೀ. ಅಬ್ಬಬ್ಬಬ್ಬಬ್ಬ, ಏನು ಐನ್ಸ್ಟೀನ್ ಇದ್ದರೆ ಮೂರ್ಛೆ ಹೊಟ್ಟೋಗ್ಬಿಡೋನು. ಅಷ್ಟು ಚೆನ್ನಾಗಿ ಹೇಳಿಬಿಟ್ರಿ, ಟ್ರೈನಿಂಗ್ ಚೆನ್ನಾಗಿ ಕೊಟ್ಟಿದ್ದೀರ. ಸೊ ಏನಂದರೆ
ಇದೆಲ್ಲ ವ್ಯಾವಹಾರಿಕವಾಗಿ. ದೇವರು ಮಾತ್ರ ಪತ್ರಂ ಪುಷ್ಪಂ ಫಲಂ ತೋಯಂ. ಅಪ್ಪಿ ಆ ತುಳಸಿನ ಏನೋ ಎತ್ಕೊಂಬಂದಾಗ ಜಾರು ಬಿದ್ದುಬಿಟ್ಟು ಆ ಕೃಷ್ಣನ ಪಾದದ ಹತ್ರ ಬಿದ್ದರೆ ಕೃಷ್ಣ ಹೇಳ್ಕೋದು ನನ್ನ ಕಾಲಿಗೆ ತೊಗೊಂಬಂದು ಹಾಕಿದ್ದಾರೆ ಅಂದ್ಬಿಟ್ಟು ಕಾಪಾಡ್ತಾನೆ. ಭಗವಂತನ ಪ್ರೀತಿ ಮುಂದೆ ಯಾವ ಪ್ರೀತಿನೂ ಇಲ್ಲ. ಬರ್ಕೊಡ್ತೀನಿ ನಾನು, ಯಾವ ಪ್ರೀತಿನೂ ಇಲ್ಲ. ನಿಮಗೆ ನಿಮ್ಮ ಇದು ಟಿ ವಿನೆಲ್ಲ ಅವೆಲ್ಲ ನೋಡ್ತಿರ್ತೀರ, ಯಾವ ಪ್ರೀತಿನೂ ಇಲ್ಲ ಭಗವಂತನ ಮುಂದೆ. ಬೆಸ್ಟ್ ಪ್ರೀತಿ ಅಂದರೆ ಭಗವಂತನು. ಬಿಕಾಸ್ He never expects you something from you. He never expects you. He only feels for you. He feels for you. And ಒಂದು ಪದ, ಅವನು ಯಾರವನು ಮರಣ ಕಾಲದಲ್ಲಿ ಅಜಮಿಳ, ಅವನು ಕರ್ತೇ ಇಲ್ಲ ಪರಮಾತ್ಮನ ಹೆಸರು. ಅವನ ಮಗನ ಹೆಸರು ನಾರಾಯಣ ಅಂತ. ಪ್ರಾಣ ಹೋಗುವಾಗ ನಾರಾಯಣ ಅಂತ ಕರೆದ. ನಾರಾಯಣ ಲೆಕ್ಕ ತಗೊಂಡ, ನಾನು ಕರೆದ ಇವನು ಅಂತ. ನಾವು 100 ಸರಿ ಅಲ್ಲ, ದಿವ್ಸಕ್ಕೆ ಅಷ್ಟು ಸರಿ ಕರಿತೀವಿ, ಕಿವಿಗೆ ಹಾಕೊಳ್ಳಲ್ಲ ಅವರು. ಅಲ್ರಿ ಕರಿತಾ ಇದ್ದೆ ರೀ, ಅಲ್ಲ ಅಷ್ಟು ಕಷ್ಟದಲ್ಲಿದ್ದೆ. ಇರುತ್ತೆ ರೀ, ಕಷ್ಟ ಅದೆಲ್ಲ ಇರುತ್ತೆ. ನಾವೇನು ನಮ್ಮ ಕಷ್ಟನೂ ಇದೆ, ನಮಗೆ ಹೊರಟೋಗ್ಬಿಡ್ತಾರೆ. ಪರಮಾತ್ಮ ಮಾತ್ರ ವಾಪಸ್ ನಿಮ್ಮ ಜೊತೆ ಇರ್ತಾನೆ. ಬಟ್ ಪ್ರಾಬ್ಲಮ್ ಏನಂದರೆ, ಈಗ ನಿಮಗೆ ನಾನು ಹೇಳ್ತೀನಿ, ಈ ಕಣ್ಣುಗಳಲ್ಲಿ ದೇವರನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಡರ್ಲೈನ್ ಮಾಡ್ಕೊಳ್ಳಿ. ಕೃಷ್ಣನ ಜೊತೆನೇ ಇದ್ದ ಅರ್ಜುನ, ಕೃಷ್ಣನ ಸಖಾವನು, ಕೃಷ್ಣನಿಗೆ ಅಷ್ಟು ಪ್ರೀತಿ ಉಳಿದವನು. ಕೃಷ್ಣ ಅವನಿಗೆ ನೀನು ವಿಶ್ವರೂಪ ದರ್ಶನ ನೋಡಬೇಕಾದ್ರೆ ದಿವ್ಯ ಚಕ್ಷು ಕೊಡ್ತೀನಿ ಅಂತ ಕೊಟ್ಟ. ಆ ಎಕ್ಸಾಂಪಲ್ ತಗೊಳ್ಳಿ. ಯು ಕ್ಯಾನ್ ನೆವರ್ ಎವರ್ ಸಿ ಗಾಡ್ ಇನ್ ದಿಸ್ ಐಸ್. ದೆನ್ ವಾಟ್ ಟು ಡೂ? ಕ್ಲೀನ್ಸ್ ಇಟ್, ಪವಿತ್ರ ಮಾಡು. ಅದಕ್ಕೆ ಶ್ರೀರಾಮಕೃಷ್ಣನದು ಪವಿತ್ರ ಹೃದಯ, ಪವಿತ್ರ ಭಕ್ತಿ, ಶುದ್ಧ ಹೃದಯ, ಶುದ್ಧ ಮನಸ್ಸು. ಆಟೋಮೆಟಿಕ್ಲಿ ಅದಕ್ಕೆ ಆಶ್ರಮ ದೇವಸ್ಥಾನಗಳೆಲ್ಲ ಯಾಕೆ ಮಾಡಿದ್ದಾರೆ, ಸಹಸ್ರಾರು ವರ್ಷಗಳಿಂದ ಯಾಕೆ ಮಾಡಿದ್ದಾರೆ ಅಂದರೆ, ನೀನು ವ್ಯವಹಾರದಲ್ಲಿ ಮುಳುಗೋಗ್ಬಿಟ್ಟಿರ್ತೀಯ. ಮುಳುಗೋಗ್ಬಿಟ್ಟಿರ್ತೀಯ ನೀನು. ಒಂದು ಸ್ವಲ್ಪ ಆದರೂ ಬಾ, ವಾರಕ್ಕೆ ಒಂದು ದಿವ್ಸಕ್ಕೆ ಬಾ ಅಂತ ಹಿಂದೆ ಹೇಳ್ತಾಯಿದ್ರು. ಹರಿಕತೆಗೆ ಬಾ, ನಾಮ ಸಂಕೀರ್ತನೆ ಬಂದು ಅದು ಹೇಳೋಕ್ಕಾಗಲ್ಲ. ಈಗ ಬಿಟ್ಟರೆ ಅವ್ರನ್ನೂ ಬಿಟ್ಬಿಡ್ತಾರೆ. ಹೋಗಲಿ, ನಿಂಗೆ ಸ್ವಲ್ಪ ಸಮಯ ಕೊಡು, ಯೋಚನೆ ಮಾಡಿ. ಒಂದು ಸ್ವಲ್ಪ ತಾನೇ ಸಮಯ ನಾವು ಕೇಳೋದಿಲ್ಲ, ಏನೂ ಕೇಳಲ್ಲ ದೇವಸ್ಥಾನದಲ್ಲಿ. ಇವತ್ತು ಹೇಳ್ತಾರೆ ಬೆಂಗಳೂರಿನಲ್ಲಿ ಹಾಡು ಕೇಳಿ ಭಜನ್ಸ್ಗಳನ್ನ ಮಾಡಿದ್ರೆ ಎಷ್ಟು ಪುಣ್ಯವಂತರು ಸ್ವಾಮೀಜಿ ಪಾವಗಡದವರು ಅಂತ ಹೇಳ್ತಾರೆ. ನನಗೆ ಗೊತ್ತು ನನ್ನ ಪುಣ್ಯ ಎಷ್ಟು ಅಂತ. ಅಲ್ಲ, ಹೇಳ್ತಾರೆ ಅಂತ, ನಿಮಗೂ ಹೇಳಿದ್ದಾರೆ ಅವರು, ಎಂಥ ಭಾಗ್ಯ ಸ್ವಾಮಿ ಉಂಡರು ಅಂತ. ಅದು ಆಮೇಲೆ ಹೇಳ್ತೀನಿ. ಸೊ ಆ ಭಾಗ್ಯ ಭಗವಂತ ನಿಮ್ಮನ್ನು ಯಾವಾಗಲೂ ಪ್ರೀತಿಸ್ತಾನಕ್ಕೆ ಇದೊಂದು ಎಕ್ಸಾಂಪಲ್ ಕೊಡ್ತೀನಿ. ದಿ ವೆರಿ ಫ್ಯಾಕ್ಟ್ ಯು ಆರ್ ಸಿಟ್ಟಿಂಗ್, ದಿ ವೆರಿ ಫ್ಯಾಕ್ಟ್ ಯು ಆರ್ ಟಾಕಿಂಗ್, ವೆರಿ ಫ್ಯಾಕ್ಟ್ ಯು ಸಿ. ಏನು ಗೊತ್ತಿಲ್ಲ ನಮಗೆ ಪ್ರತಿ ಸರಿ ಬಂದ್ಬಿಟ್ಟು ಭಗವಂತ ನಾನು ನಿನ್ನ ನೋಡ್ಕೊತಾ ಇದ್ದೀನಿ, ನಾನು ನಿನ್ನ ನೋಡ್ಕೊತೀನಿ ಅಂತ ಹೇಳಲ್ಲ. ನೋಡ್ಕೊತಾನೇ ಇದ್ದಾನೆ. ಇಲ್ಲದ್ರೆ ಏನಾಗುತ್ತೆ, ಭಾಳ ಅದ್ಭುತ ನಡೆಯುತ್ತೆ. ಹಸ್ಬೆಂಡ್ ಆ್ಯಂಡ್ ವೈಫ್ ಬಂದರು, ಪುರುಷೋತ್ತಮಾಂಜಿಗೆ ನಮಸ್ಕಾರ ಮಾಡಿದ್ರು, ಗುರು ಮಹಾರಾಜಿಗೆ ನಮಸ್ಕಾರ ಮಾಡಿದ್ರು. ನಾನು ಸಿಕ್ಕದೆ, ಮಹಾರಾಜ್ ಹೆಂಗಿದ್ದೀರಾ ಮಹಾರಾಜ್ ಅಂದರು. ಏನು ರೀ 6:30 ಬಂದುಬಿಟ್ರಿ, ಇವತ್ತು ಲಾಲ್ಬಾಗಿನ ವಾಕಿಂಗ್ ಮುಗೀತು ಮಹಾರಾಜ್, ಇವತ್ತು ಹೋಗ್ಬೇಕು. ಬರ್ತೀನಿ ಮಹಾರಾಜ್ ಬರ್ತೀನಿ. ಮಹಾರಾಜ್ ನಡಿಯೇ ಟೈಮ್ ಆಯಿತು. ಒಂದು ವಿದ್ಯಾರ್ಥಿ ಭವನ್ಗೆ ಹೋದರು. ಆರ್ಡ್ರ್ ಮಾಡಿದ್ರು ಮಸಾಲೆ ದೋಸೆ, ಫಸ್ಟ್ ಕ್ಲಾಸ್ ಹಾಕ್ಕೊಟ್ಟ. ಮಸಾಲೆ ದೋಸೆ ತೊಗೊಂಡ್ರು. ಈ ಅಮ್ಮ ಸ್ವಲ್ಪ ನಿಧಾನ, ಚಟ್ನಿ ಹಾಕ್ಕೊಂಡು ತೊಗೊಂಡು ನೀ ತೊಗೊಳೆ, ನಾನು ಅಲ್ಲೋಗಿ ಬಿಲ್ ಕೊಟ್ಬಿಟ್ಟು ಅಲ್ಲಿ ನಿಂತಿರ್ತೀನಿ ಬಾರೆ. ಏನೂ ಕೆಲಸ ಇರಲಿಲ್ಲ, ದೋಸೆ ತಿಂದಿದ್ದೆ ಲಾಸ್ಟ್ ಕೆಲಸ. ಹೋದರು, ಬಿಲ್ ಕೊಟ್ಟರು. ಎಷ್ಟಾಯಿತು? ಹಿಂಗೆ ಜೋಬ್ಗೆ ಕೈ ಹಾಕಿದ್ದಾರೆ ಪರ್ಸ್ ತೆಗೀಲಿಕ್ಕೆ, ಅಷ್ಟೇ. ಈಸ್ ನೋ ಮೋರ್. ಭಗವಂತ ನಮಗೆ ಪ್ರೀತಿಸ್ತಾ ಇದ್ದಾನೆ ಕಾರಣ ಇಷ್ಟೇ. ನಾವು ಕೂತ್ಕೊಂಡಿದ್ವಿ, ಮಾತಾಡ್ತಿದ್ವಿ, ನಮಗೆ ನೋಡ್ತಾ ಇದ್ದೀವಿ. ಅದಕ್ಕಾದ್ರೂ ಥ್ಯಾಂಕ್ಸ್ ಹೇಳಿ. ಇನ್ಯಾವುದಕ್ಕೆ ಹೇಳದೇ ಇದ್ರೂ ನಾನು ಯೋಚನೆ ಮಾಡಲ್ಲ. ಹೀ ಈಸ್ ಟೇಕಿಂಗ್ ಕೇರ್ ಆಫ್ ಯು ಸೋ ಮಚ್. ಆಗ ನೀವು ಹೇಳ್ಬೋದು, ಹೌದಲ್ವ ನಾನು ಅವತ್ತು ಹೂ ಹಾಕಿದೆ, ಅವತ್ತು ಉತ್ಸವ ಮಾಡಿಸಿದೆ, ಅವತ್ತು ರಸೀದಿ ಬರೆಸಿದೆ ಅಂತ. ಬೆಪ್ತ ಕಡಿ, ಅದು ನಿಂದಲ್ಲ ಲೆಕ್ಕ.
ಹಿರಿಯರು ಮಾಡಿದ್ದು ಪೂಜೆ ಲೆಕ್ಕ, ಹಿರಿಯರ ಪೂಜೆ. ನಾನು ಯಾರ್ದು ಹೆಸರು ತರಲ್ಲ, ಒಂದೊಂದ್ಸಲ ತಂದುಬಿಡ್ತೇನೆ. ಈ ರಂಗಯ್ಯ ಶೆಟ್ಟರು ಬೆಳಗ್ಗೆ ಹೊತ್ತು ನಾನು ಹೋಗಿ ಏನೋ ಕೆಲಸ ಆಯ್ತು ಹೋದರೆ ಬಂದು ಸ್ವಾಮೀಜಿ ಕೂತ್ಕೊಳ್ಳಿ, ಸ್ವಾಮೀಜಿ ಕೂತ್ಕೊಳ್ಳಿ ಬರ್ತೀನಿ, ಪೂಜೆ ಎಲ್ಲ ದೇವ್ರಿಗೂ ಪೂಜೆ ಮಾಡಿ ಅದೆಲ್ಲ ಮುಗಿಸಿ ಆಮೇಲೆ ಕೂತ್ಕೊಂಡು ಏನು ಅಂತದ್ದು ವೆಂಕಟಾಚಲ ಶೆಟ್ಟರು ಎಲ್ಲ ಪೂಜೆ ಮುಗಿಸಿ ಅಭಿಷೇಕ ಮುಗಿಸಿ ಎಲ್ಲ ಆಗಿ ಕೂತ ಮೇಲೆ ವ್ಯವಹಾರ ಮಾಡೋದು. ಅವ್ರಿಗೆ ಆ ವ್ಯವಧಾನ ಇತ್ತು. ಯಾವುದು ಪೂಜೆ ಮುಖ್ಯ. ಈಗ ನಾವು ಎಷ್ಟು ಎಕ್ಸ್ಪರ್ಟ್ ಆಗಿದ್ದೀವಿ ಅಂದರೆ ದೇವರನ್ನ ತೆಗೆದು ಕೂರಿಸಿ ಬನ್ನಿ ದೇವ್ರನ್ನ ಮುಚ್ಚಿಟ್ಬಿಟ್ಟು ಹೊಡೋಗ್ಬಿಡ್ತೀವಿ ನಾವು. ನಾಳೆ ದಿವಸ ಮಾಡ್ತಾ ಇದ್ದೀವಿ ನಾವು, ಅವರು ಎಲ್ಲಿ ಸಿಗ್ತಾರೆ, ಬನ್ನಿ ಬಂದೆ ಈಗ ನಾವೇನು ಅನ್ಕೋತೀವಿ, ಅವನು ಅಪ್ರಿಷಿಯೇಟ್ ಮಾಡ್ತಾನೆ ನೀವು ಓಡೋಗಿದ್ದು ಅಂತ. ಅವನು ಅಪ್ರಿಷಿಯೇಟ್ ಅದೆಲ್ಲ ಅಲ್ಲ, ನಿಮ್ಮದು ಇದು ಡಬ್ಬಕ್ಕಿಟ್ಟಂಗಾಯ್ತು ಮನಸ್ಸು ನೋಡಿ. ಅವರು ಐ ಹ್ಯಾವ್ ಸೀನ್. ಹಾಗೆ ನಮ್ಮ ಆಶ್ರಮಗಳಲ್ಲಿ ಆ ಪೂಜಾರಿ ಸ್ವಾಮಿಗಳು ಪೂಜೆ ಮಾಡುವಾಗೆಲ್ಲ ಏನೇನೋ ಪ್ರೋಗ್ರಾಮ್ಗಳು, ಏನೇನೋ ಯಾರ್ಯಾರೋ ಬಂದಿದ್ದಾರೆ, ಚೀಫ್ ಮಿನಿಸ್ಟ್ರು ಬಂದಿದ್ದಾರೆ, ಪ್ರೈಮ್ ಮಿನಿಸ್ಟ್ರು ಬಂದಿದ್ದಾರೆ. ಏನಾದರೂ ಗುರು ಮಹಾರಾಜರ ಪೂಜೆಗೆ ಏನೂ ತೊಂದರೆ ಇಲ್ಲ, ಪಾಡು ಪೂಜೆ ಆಗ್ತದೆ. ಅವ್ರ ಪಾಡವ್ರು ನಾವು ಸೋಮನಾಥನ್ಜಿಯವರಿದ್ದರು, ಅವರು ಕರೆಕ್ಟ್ 5:30 ಸಾಯಂಕಾಲ ಹೋಗಿ 6:00 ಬಂದ್ಬಿಡು, ಜಪಕ್ಕೆ ಕೂತ್ಕೊಂಡ್ಬಿಡೋರು. ಸೊ ನಾವು ಎಲ್ಲರೂ ಹೇಳು ಸ್ವಾಮೀಜಿಗೆ, ನೀನು ಹತ್ತಿರ ಇದೆಯಾ, ಯಾವಾಗಲೂ ಹೇಳ್ತೀವಿ, ಹೋಗಿ ಹೇಳು ಚೀಫ್ ಮಿನಿಸ್ಟ್ರು ಬಂದಿದ್ದಾರೆ ಅಂತ ಹೇಳು. ಅಪ್ಪ ನಾನು ಅವ್ರ ಹತ್ರ ಹೋಗಲ್ಲ, ಚೀಫ್ ಮಿನಿಸ್ಟರ್ ಅಂತ ಹೇಳ್ಕೊಳ್ಳಿ ನೀವು. ಟಕ್ ಬಾಗಿಲು ತೆಗೆದು ಜಪಕ್ಕೆ ಕೂತ್ಕೊಂಡಿದ್ರು ಅವರು, ಶಬ್ದನೇ ಇಲ್ಲ, ಬಾಗಿಲು ತಟ್ಟೋದು ಶಬ್ದವೇ ಇಲ್ಲ. 8 ಗಂಟೆಗೆ ಹೊರಗಡೆ ಬರೋದವರು, 8 ಗಂಟೆ ಹೊರಗಡೆ ಬರೋದು. ದಟ್ ಈಸ್ ಕಾಲ್ಡ್ ಮನಸ್ಸು. ಕೃಷ್ಣ ಅರ್ಜುನಂಗೆ ಕೇಳ್ತಾನೆ, ಅರ್ಜುನ ಹೇಳ್ತಾನೆ, ಎಂಥದ್ದು ಹೇಳ್ಬಿಟ್ಟೆ ನೀನು, ಗಾಳಿನಾದರೂ ಕಟ್ಬೋದು, ಮನಸ್ಸನ್ನು ಕಟ್ಟಿಡೋದು ಕಷ್ಟ ಅಲ್ವ ಅಂತ. ವಾಯು ಇದು ನಾವು ತಿಳ್ಕೊಬೇಕು. ನಾವು ಹೇಳ್ತೀವಿ ದೇವರು ನಾ ಅಂದ್ಕೊಂಡಿದ್ದೆಲ್ಲ ಕೊಟ್ಟಿಲ್ಲ, ಅನ್ನೋದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ. ಅವನು ಗೊತ್ತು ಯಾವಾಗ ಏನೇನು ಕೊಡಬೇಕು ಅಂತ. ಯು ಟೇಕ್ ದಿಸ್ ಆ್ಯಸ್ ಎ ಡಿಕ್ಟಮ್. ನೆವರ್ ಫೀಲ್ ಇದ್ಯಾಕೆ ಕೊಟ್ಟ, ಅದ್ಯಾಕೆ ಕೊಟ್ಟ, ನಡ್ಕೊಂಡು ಹೋದ, ಕೂತ್ಕೊಂಡು ಹೋದ, ಅವಳಿಚ್ಛೆ ಅಂತ. ಆಗ ನಾವು ನಿಜವಾದ ಭಕ್ತರು ಅಂತ ಅನ್ಸ್ಕೊಳ್ತೀವಿ. ನಮಗೆ ಬೇಡ ಅಂದರು, ಅವನು ಪಾಪ ಅವಲಕ್ಕಿ ತಂದ ಕೃಷ್ಣಂಗೆ. ಅಲೋ ಏನು ಕೊಟ್ಟು ಕಳಿಸಿದಾಳೋ, ಅವಳು ಚೆನ್ನಾಗಿ ಅವಲಕ್ಕಿ ಇವನು ಕೃಷ್ಣನ ಕತೆ ನೋಡಿ. ಅಲ್ಲ ಪಾಪ ಬಂದಿದ್ದಾನೆ ಬಡ ಬ್ರಾಹ್ಮಣ, ಏನೋ ಹರ್ಕಲ್ ಪಂಚೆ ಉಟ್ಕೊಂಡ್ಬಂದೆ, ಅವಳೇನೋ ರೇಗಿಸಿದ್ದಾಳೆ, ನಿನ್ನ ಕ್ಲಾಸ್ಮೇಟು ಅಂತಿಲ್ಲ, ಹೋಗಿ ಹೇಳು ನಮ್ಮ ಕತೆ ಏನಾಗಿದೆ. ಪಾಪ ಏನು ಹೇಳೋದು ಬಂದರೆ ಅದೆಲ್ಲ ಆಗಿ ಏನು ಕೊಟ್ಟಿದ್ದಾಳೆ, ಅವಳು ಅವಲಕ್ಕಿ ಮಾಡ್ತೀವಿ ಹೆಂಗಿದೆ ಅಂತ ಕೇಳ್ತಾನೆ. ಅವನೇನು ಡಬ್ಬದಲ್ಲಿ ತಂದಿದ್ದೆ, ಆ ಪಂಚೆ ಕೊನೆಯಲ್ಲಿ ಕಟ್ಕೊಟ್ಟಿದ್ಲು ಒಂದಿಷ್ಟು ಅವಲಕ್ಕಿ. ಬಾಯಿ ಹಾಕೊಂಡ ನೋಡಿ ಇವನು ಕೃಷ್ಣ. ಅದೇನು ಸಂತೋಷ. ಅದು ನಿಜವಾದ ಪ್ರೀತಿ. That is the real love of God. I want to tell you one thing. Never ever tell ಅವ್ರ ದೇವ್ರು ಹೀಗೆ ಮಾಡ್ದ, ದೇವ್ರು ಹಾಗೆ. ಅವ್ನು ಖಂಡಿತ ಅವ್ನ ದೇವರು, he loves you. ಏನೋ ಪ್ಲ್ಯಾನ್ ಮಾಡ್ಕೊಂಡು ಹಂಗೆ ಮಾಡಿದ್ದಾನೆ, ಏನೋ ಪ್ಲ್ಯಾನ್ ಇಟ್ಕೊಂಡಿದ್ದಾನೆ. ತಲೆ ಹೋಗೋ ಬದಲು, ಕೈಕಾಲು ಕತ್ತರಿಸೋ ಬದಲು ಒಂದು ಮುಳ್ಳು ಚುಚ್ಚಿರುತ್ತೆ. ದೇವ್ರ ಕೃಪೆಯಿಂದ ಮುಳ್ಳು ಚುಚ್ಚಿರುತ್ತೆ ವಿನಃ ಕಾಲೇ ಹೋಗ್ತಿತ್ತೇನೋ ಅನ್ನೋ ಭಾವನೆ ಇಟ್ಕೋಬೇಕು. ದೆನ್ ಹಿ ವಿಲ್ ಟೇಕ್ ಕೇರ್. ಎಷ್ಟು ಸತ್ಸಂಗಗಳು, ಎಷ್ಟು ಪೂಜೆ, ಎಷ್ಟು ಇದು ಮಾಡಿದ್ರು ಒಂದನ್ನು ಮನಸ್ಸಲ್ಲಿ ಇಟ್ಕೊಂಬಿಡಿ, ಡಿವೈನ್ ಮದರ್ ಈಸ್ ಟೇಕಿಂಗ್ ಕೇರ್ ಆಫ್ ಯು, ಪ್ರೊಟೆಕ್ಟಿಂಗ್ ಯು, ಗೈಡಿಂಗ್ ಯು, ಆ್ಯಂಡ್ ಅಬೋವ್ ಆಲ್ ಶಿ ಲವ್ಸ್ ಯು. ತಾಯಿಯ ಪ್ರೀತಿ ಮುಂದೆ ಇನ್ಯಾವ ಪ್ರೀತಿನೂ ಇಲ್ಲ. ಡಿವೈನ್ ಮದರ್. ನಾನು ಯಾವ ದೇವಸ್ಥಾನಕ್ಕೆ ಹೋಗಲಿ, ಎಲ್ಲೂ ಹೋಗಲಿ, ಐ ವಿಲ್ ಗೋ, ಐ ಪ್ರೇ, ಬಿಕಾಸ್ ಐ ನೋ ಅದು ಬಿಟ್ಟರೆ ಬೇರೆ ಇನ್ಯಾರೂ ಇಲ್ಲ ಈ ಜಗತ್ತಲ್ಲಿ ಅಂತ ನನಗೆ ಗ್ಯಾರಂಟಿ ಗೊತ್ತು. ಯಾರು ಇಲ್ಲ ನಮ್ಮ ಜಗತ್ತಲ್ಲಿ. ಇದಕ್ಕೆ ನಿಜವಾದ ವಿವೇಚನೆ ಅಂತ ಹೇಳ್ತಾರೆ. ಈ ಹಾಡು ಅಲೆದಲೆದು ಅತಿದಣಿದು ನೆಲೆಗಾಣದೆ ನಿನ್ನಡಿಗೆ ಎಲೆತಾಯೆ ಕಡೆಗಿಂದು ಬಂದೆಂಬ ಸಲಹು. ಹಾಗಿದ್ರೆ ನಮ್ಮ ಕೆಲಸಗಳೆಲ್ಲ ಬಿಟ್ಬಿಟ್ಟು ಯಾರು ಹೇಳಿದ್ರು?
ನಿಮಗೆ ಪರಮಾತ್ಮ. ಸ್ವಧರ್ಮೋ ಶ್ರೇಯ ಪರಧರ್ಮೋ ಅಶ್ರೇಯ. ನಿನ್ನ ಕೆಲಸ ಕೊಟ್ಟಿದ್ದಾನ ಇಲ್ಲ. ಇವರೇ ಗೃಹಿಣಿಯಾಗಿದ್ಯಾ, ನೀನೊಬ್ಳು ತಾಯಿಯಾಗಿದ್ಯಾ, ನೀನೊಬ್ಳು ನೀನೊಬ್ಳು ನೀನೊಬ್ಬ ಕೆಲಸ, ನಿನ್ನ ಡ್ಯೂಟಿ ನೀವು ಮಾಡ್ಕೊಂಡಿರಿ, ಏನು ಚಿಂತೆ ಮಾಡಬೇಡ. ಹಿ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಎಂಥೆಂಥ ಕಷ್ಟಗಳು ಬರುತ್ತೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಪರಮಾತ್ಮನ ಕೃಪೆ ಇದ್ದರೆ ಕಷ್ಟಗಳು ಎಷ್ಟು ಬಂದರು, ಬೆಟ್ಟದಂಥ ಕಷ್ಟಗಳು ಬಂದರು ಹತ್ತಿ ಹಿಂಗೆ ಉಫ್ ಅಂದ್ಬಿಡ್ತಾನೋ. ಎಂಥ ಸಿಮಿಲಿ ಕೊಟ್ಟಿದ್ದಾರೆ ನೋಡಿ, ಎಂಥ ಉದಾಹರಣೆ. ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಈ ಹಾಡು ಹಾಡಿ ಶಾರದಾದೇವಿ ಜಯಂತಿಗೆ ಅಲೆದಲೆದು ಅತಿದನಿದು ನೆಲಗಾಂಡೆ ನಿನ್ನಡಿಗೆ ಎಲೆ ತಾಯೇ ಕಾಡೆಗಿಂದು ಬಂದೆಮ್ಮ ಸಲಹ. ಅಲೆದಲೆದು ನೆಲಗಾಂಡೆ ನಿನ್ನಡಿಗೆ ಅಲೆದಲೆದು ಅತಿದನಿದು ನೆಲಗಾಂಡೆ ನಿನ್ನಡಿಗೆ ಎಲೆ ತಾಯೇ ಕಾಡೆಗಿಂದು ಬಂದೆಮ್ಮ ಸಲಹ. ಕೊನೆಯಿಲ್ಲ ಕೊರೆಯಿಲ್ಲ ಈ ನಮ್ಮ ದುಃಖಕ್ಕೆ, ಕೊನೆಯಿಲ್ಲ ಕೊರೆಯಿಲ್ಲ ಈ ನಮ್ಮ ದುಃಖಕ್ಕೆ. ಮನದಲ್ಲಿ ಮನದಲ್ಲಿ ನೆಮ್ಮದಿಯು ಈಗಿದಿಲ್ಲ, ಕೊನೆಯಿಲ್ಲ ಕೊನೆಯಿಲ್ಲ ಈ ನಮ್ಮ ದುಃಖಕ್ಕೆ. ಮನದಲ್ಲಿ ಮನದಲ್ಲಿ ನೆಮ್ಮದಿಯು ಈಗಿದಿಲ್ಲ, ಜನುಮಗಳು ಕಾಳೆ ಕಾಳೆದು ದುಃಖ ಮಿತಿ ಮೀರುತ್ತಿದೆ. ಜನುಮಗಳು ಕಾಳೆ ಕಾಳೆದು ದುಃಖ ಮಿತಿ ಮೀರುತ್ತಿದೆ. ಜನನಿ ಮಂಗಳ ಮೂರ್ತಿ ಕಾಳೆಯಮ್ಮ ಪುರುಷಾದಿ ಅಲೆದಲೆದು ಅತಿದನಿದು ನೆಲಗಾಂಡೆ ನಿನ್ನಡಿಗೆ ಅಲೆದಲೆದು ಅತಿದನಿದು ನೆಲಗಾಂಡೆ ನಿನ್ನಡಿಗೆ ಎಲೆ ತಾಯಿ ಕಾಡೆಗಿಂದು ಬಂದೆಮ್ಮ ಸಲಹ. ಪರಮಹಂಸರ ರೂಪಿಣಿಗೆ ನೀತಾಯೆ, ಪರಮಹಂಸರ ರೂಪಿಣಿಗೆ ನೀತಾಯೆ. ಪ್ರೇಮದಂಬುದಿ ಕರವ ಪರಮಹಂಸರ ರೂಪಿಣಿಗೆ ನೀತಾಯೆ. ಪರತನವನನಿಯನಿವ ಪ್ರೇಮದಂಬುದಿ ಕರವ ಎರೆದೆಮ್ಮನು ಧರಿಸು ಪತಿತ ಪಾವನೆ ಮಾತೆ. ಎರೆದೆಮ್ಮನು ಧರಿಸು ಪತಿತ ಪಾವನೆ ಮಾತೆ. ಸಾರದಾಯಿನಿ ಪರಮೆ ಆಕಳಂಕ ಚೂರಿಕೆ ಅಲೆದಲೆದು ಅತಿದನಿದು ನೆಲಗಾಂಡೆ ನಿನ್ನಡಿಗೆ ಅಲೆದಲೆದು ಅತಿದನಿದು ನೆಲಗಾಂಡೆ
ಅನೇಕ ಜನ ಶ್ರೀರಾಮಕೃಷ್ಣ ಪರಮಹಂಸ ಹತ್ರ ಬರ್ತಿದ್ರಂತೆ, ನನಗೆ ಸಾಧನೆ ಮಾಡಲಿಕ್ಕೆ ಮಂತ್ರವನ್ನು ಕೊಡಿ, ಜಪವನ್ನು ಮಾಡ್ತೀನಿ, ನನ್ನ ಜೀವನವನ್ನು ನಾನು ಸಾಧನಾ ಪಥದಲ್ಲೇ ಶ್ರೀರಾಮಕೃಷ್ಣ ಅವ್ರು ನೋಡಿ, ಶ್ರೀರಾಮಕೃಷ್ಣರು ಎಕ್ಸ್ರೇ ಥರ ಕಣ್ಣು ನೋಡ್ಬಿಟ್ಟು ಇವನು ಏನೂ ಮಾಡೋಕ್ಕಲ್ಲ ಪೆದ್ದಂಬಟ್ಟ, ಇವನು ಮಾಡೋದಿಲ್ಲ, ಹೋಗಿ ನೀನು ಇಲ್ಲಿ ಹೋಗ, ಬರಬೇಡ ನೀನು ಇಲ್ಲಿ ಹೋಗಂತ. ಅವನು ಪಾಪ ಬೇಜಾರು ಮಾಡ್ಕೊಂಡು ಏನು ಮಾಡೋದು, ಅಲ್ಲಿ ಯಾರು ಹೇಳ ಬಾ ಎಲ್ಲೂ ನೀನು ಶಾರದಾದೇವಿ ಹತ್ರ ಹೋಗು, ಅಲ್ಲೋ ನೀನೇನು ಮಾಡಬೇಡ ಅಮ್ಮ ಅಂತ ಕಾಲಿಗೆ ಬಿದ್ದುಬಿಡು, ಶಿ ವಿಲ್ ಟೇಕ್ ಕೇರ್ ಆಫ್ ಯು. ಅವನು ಹೋಗ್ಬಿಟ್ಟಲ್ಲ, ಅವರು ಆಗಲಿ ಮಗು, ಹೌದಾ ಆಗಲಿ 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 ಅಂತ ಮಂತ್ರ ಗಿಂತ್ರ ಹೇಳ್ಬಿಟ್ಟು ಎಲ್ಲರೂ ಜಪ ಮಾಡೋದು ಅದು ಮಾಡೋದಿಲ್ಲ, ಹೇಳ್ತಾರೆ, ಅವ್ರ ಜೀವನ ಅವ್ರು ಮಾಡ್ಕೊಂಡಿರ್ತಾರೆ. ಅದಾಗ ಕನ್ನಡದಲ್ಲಿ ಭಾಳ ಚೆನ್ನಾಗಿದೆ, ಕಳ್ಳಂಗೊಂದು ಪಿಳ್ಳೆ ನೆವ ಅಂತ. ಮಾಡಬೇಕು ಅಂತಿದ್ದೆ, ಜಪ ಮಾಡಬೇಕಂತ ಕೂತ್ಕೊಂಡಿದ್ದೆ, ಇವತ್ತು ಹೇಳಿದೆ 10,000 ಜಪ ಅಲ್ಲದೆ ನನ್ನ ಮೇಲೆ ಕೇಳಲ್ಲ ಅಂತ. ಯಾಕೆ ಮಾಡಿ ಅದೇ ಜ್ಞಾಪಕ ಬಂದುಬಿಡ್ತು ಸ್ವಾಮೀಜಿ, ಏನು ನನ್ನ ಅಂಗಡಿ ಲಾಕ್ ಆಗಿದೆಯೋ ಇಲ್ಲೋ ಅಂತ ಜ್ಞಾಪಕ ಬಂದುಬಿಡ್ತು. ಇಲ್ಲೇ ಲಾಕ್ ಆಗಿದೆ, ಅಲ್ಲೂ ಲಾಕ್ ಆಗಿದೆ ಅಂತ ಓಡೋಗ್ತೇನೆ. ಇನ್ನೊಂದು ಸರಿ ಯಾಕೆ ಅಲ್ಲಿ ಸ್ವಾಮೀಜಿ ಯಾಕೋ ಒಂಥರ ಪೇಯ್ನು ಸ್ವಾಮೀಜಿ, ಕೂತ್ಕೊಂಡ್ರೆ ಪೇಯ್ನು. ಅಲ್ಲಿ ಸಿನಿಮಾದಲ್ಲಿ 3 hours ಕೂತ್ಕೋತಾರೆ, ಅದು ಎಲ್ಲೋಗುತ್ತೋ ಪೇಯ್ನ್ಗಳು, ಅಲ್ಲಿ ಆಡೋದಿಲ್ಲ. ಆಮೇಲೆ ಕಣ್ಣು ಏನು ಸ್ಪಷ್ಟವಾಗಿ ಕಾಣುತ್ತೆ, ಆಮೇಲೆ ಎಲ್ಲ ಪರ್ಫೆಕ್ಟಾಗಿರುತ್ತೆ, ಏನು ಮಾತು ಏನು. ಆಮೇಲೆ ಯಾರೋ ಫೋನಿಗೆ ಮಾಡಿ ಫೋನ್ ನೋಡ್ಕೊಂಡು ಆಶ್ರಮಗಳಲ್ಲಿ ಪೂಜೆಗಳಲ್ಲಿ, ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ, ಇನ್ಯಾವುದೋ ರಾಮದೇವ್ರ ಪೂಜೆಯಲ್ಲಿ ಫೋನ್ ಮಾಡಿ ಊರ್ಕೆ ನಿಂದ ಫೋನು ಮೇನ್ ಮಾತಾಡ್ತಾವೆ, ನೀ ಕೇಳಿ ಕುಸ. ಸಿನಿಮಾದಲ್ಲಿ ಆಮೇಲೆ ಕೂತ್ಕೊಳ್ಳಿ, ಇಲ್ಲ ಸರ್ ಅಷ್ಟೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ, ನಾವು ಒಂದು 1/2 hour ಕೂತ್ಕೋತೀವಿ, ಆಮೇಲೆ ಚೇರ್ ಅರೇಂಜ್ ಮಾಡಿಸ್ಕೊಡ್ತೀರಾ? ಆಯಿತು, ಚೇರಲ್ಲಿ ಕೂತ್ಕೊಳ್ಳಿ ಚೇರಲ್ಲಿ. ಯಾಕ್ರಿ ತುಂಬ ಒದ್ದಾಡ್ತಿದ್ರೆ ಸರ್? ಯಾಕೋ ಚೇರ್ ಸರಿ ಇಲ್ಲ ಸ್ವಾಮಿ. ಇನ್ನು ಏನಂತೀರಿ ನೀವು, ನನ್ನ ಜೊತೆ ಇರಿ, ನಿಮ್ಗೆ ಗೊತ್ತಾಗ್ತದೆ. ಅಯ್ಯೋ ರಾಮ, ಇಲ್ಲ ಚೇರ್ ಚೆನ್ನಾಗಿಲ್ಲ ಅಂದರೆ ಅಲ್ಲ ಸ್ವಾಮಿ, ಯಾಕೋ ಒಂಥರ ಒರಟು ಸಾಫ್ಟಾಗಿದ್ದರೆ ಎಷ್ಟು ಬೇಕಾದ್ರೂ ಕೂತ್ಕೋಬೋದು. ಹಿಂದೆ ಸಿನಿಮಾದಲ್ಲಿ ಟಿಕೆಟ್ ಎಲ್ಲ ಆಗಿ ಜನ ಎಲ್ಲ ಕೂತ್ಕೊಂಡು ಎಲ್ಲ ಆದಮೇಲೆ 2 ಚೇರ್ 4 ಚೇರ್ ಸೈಡಿಂದ ಹಾಕೋರು, ಅದು ಮರದ್ದು ಮಡಿಸೋದು, ಎಷ್ಟು ಚೆನ್ನಾಗಿ ಕೂತ್ಕೊಳ್ಳೋರು. ಈ ಪರಮಾತ್ಮನಿಗೆ ನೆನೆಸ್ತಾ 1 ಕಾಲಲ್ಲಿ 1.5 ಕಾಲಲ್ಲಿ 2 ಕಾಲಲ್ಲಿ ಏನು ನೀವು ನೋಡಿರ್ತೀರಿ, ಹಳೇದು ಇಲ್ಲಿ ಅವರೆಲ್ಲ ನೋಡಿರ್ತಾರೆ. ದವಸಂ ಕೃಷ್ಣಮೂರ್ತಿ ಕೇಳಿ ಹೇಳ್ತಾರೆ, ಅವು ಹಳೆ ಕಾಲದಲ್ಲಿ ಚೇರು ಓನರ್ಗೂ ಕೇಳೋ 4 ಚೇರ್ ಹಾಕ್ಕೊಡ್ತಾರೆ ಏನೋ. ಓನರು ಒಂದು ಸ್ವಲ್ಪ ಸ್ಟೈಲಾಗಿ ಹೇಳಮಿ ಲೇದು ಅದೇ చూడండి ಶುರು ಆಯ್ತಾ ಒಂದು ಚೂರು ಒಂದು 4 ಚೇರ್ ಸೈಡಿಂದ ಹಾಕ್ಬಿಡೋರು. ಆ ಚೇರ್ ಒಂದೇ ಕಾಲಿರೋದು, 2 ಕಾಲು ಇಲ್ಲ, ಅದು ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೋತೀರಾ, ಒಂದು 3 ಜನ ಒಟ್ಟು ಕೂತ್ಕೋಬೇಕು 2 ಚೇರಲ್ಲಿ. ಸ್ವಲ್ಪ ಅಲ್ಲಾಡಿದ್ರು ಆದರೂ ಏನೂ ಚಿಂತೆ ಇಲ್ಲ ರೀ. ಸಿನಿಮಾ ಮುಖ್ಯ ನಮಗೆ. ನೋಡಿ, ಜಿಗಣೆ ಇರುತ್ತೆ, ಸೊಳ್ಳೆ ಇರುತ್ತೆ, ಇಲಿ ಓಡಾಡ್ತಿರುತ್ತೆ. ಆ ತಿಗಣೆ ಸೊಳ್ಳೆ ಇಲಿ ಜೊತೆ ಹೆಗಣ ಓವರ್ಸಿ ಕೆಲಸ ಮಾಡ್ತಿರುತ್ತೆ. ಎಷ್ಟು ಜನ ಬಂತು, ಎಷ್ಟು ಜನ, ಯಾವುದ್ರ ಮೇಲೂ ಮನಸ್ಸು ಬರಲ್ಲ ರೀ. ಏನು ಸಿನಿಮಾ ಅನ್ನೋದು. ಅವನು ಏನು ಮಾಡ್ತಾನೆ, ಸಿನಿಮಾದವನು ಹಳೆ ಕಾಲ ಸಿನಿಮಾ ಬಿಡ್ತಿದ್ರು ನೋಡಿ, ಆ ಡಬ್ಬ ತೆಗೆಯೋದು, ರೀಲ್ ಹಾಕೋದು, ಈ ಮೊದಲೇ ರೀಲು, ಇನ್ನೊಂದು ರೀಲು ಹಾಕೋದು. ಕೆಲವು ಸಲ ನಾನು ಹಳೆ ಕಾಲದ ಇದಕ್ಕೆ ಹಳ್ಳಿಗಳಲ್ಲಿ ನೋಡ್ತಾ ಇದ್ದೆ, ಸಿನಿಮಾ ತೋರಿಸ್ತಾರೆ. ಎಲ್ಲ ಆದಮೇಲೆ ರೀ ಒಂದು ತಪ್ಪಾಗಿ ಹೋಗಿದ್ದೆ, ಏನು ಫಸ್ಟ್ ರೀಲೇ ಬಿಟ್ಬಿಟ್ಟಿದ್ದು ಅವನು ಹಾಕ್ತಾನೆ. ಇಷ್ಟು ಜನ ಇಷ್ಟೊತ್ತೂ ಇವ್ರು ನೋಡಿದ ರೀಲೇ, ಆದರೂ ಫಸ್ಟ್ ರೀಲ್ ಇಲ್ಲ, ಪರವಾಗಿಲ್ಲ ಈಗ ಹಾಕು ನಾವು ಸೇರಿಸ್ಕೊತೀವಿ ಅಂತ. ಅದು ಇಂಥ ಪ್ರಪಂಚದಲ್ಲಿ ಭಗವಂತನ ಕೃಪೆ, ಭಗವಂತನ ದಯೆ, ಭಗವಂತ ಅದು ಹೆಂಗೆ ಹೇಳಲಿಕ್ಕೆ ಸಾಧ್ಯ ರೀ ನಮಗೆ? ನೀವೇ ನೋಡಿ, ನಾನು ಹೇಳೋದಕ್ಕಲ್ಲ. ಮೊದಲೆಲ್ಲ ಸಿನಿಮಾಕ್ಕೆ ಮುಂಚೆ ಬಿಡೋರು, ಕಾಲನ್ನ ಇದ್ರ ಮೇಲೆ ಇಡಬೇಡಿ, ಆಮೇಲೆ ಗಣೇಶ್ ಬೀಡಿಗಳು, ಆಮೇಲೆ ಎಕ್ಸೈಡ್ ಬ್ಯಾಟ್ರಿ, ಆಮೇಲೆ ಇದು ಏನು ಕೊಡ್ತಾ ಇರೋರು, ಹಿಂಗೆ ಹೇಳ್ತಾ ಇರೋರು. ಅದನ್ನು ನೋಡಿರ್ತಾರೆ.
ತುಂಬ ಸಲ ನೋಡಿರ್ತಾರೆ, ಅದನ್ನೇ ನೋಡಿ ದುಡ್ಡು ಕೊಟ್ಟಿದ್ದಲ್ಲ ಯಾಕೆ ಅಲ್ಲೋ ಗಣೇಶ್ ಬೀಡಿದ ಅಡ್ವರ್ಟೈಸ್ಮೆಂಟ್ ಎಷ್ಟು ಸರಿ ನೋಡ್ತೀವಿ ಅಂದರೆ ಅದನ್ನ ಬಿಟ್ಟು ಆ ಮೇಲ್ಗಡೆ ಹಿಂಗೆ ಬಿಡ್ತಾರೆ. ಏನು ಇವೆಲ್ಲ ಪ್ರಪಂಚ ಇದೆ ರೀ. ಈಗ ಬೇರೆ ಬೇರೆದು ಹೈಯರದಕ್ಕೆ ಬಂದುಬಿಟ್ಟಿದೆ, ಬೇರೆ ವಿಚಾರ ನೋಡ್ತಿದ್ರು ಇಲ್ಲ. ಅದು ಏನು ಗೊತ್ತಾ, ಪಕ್ಕದಲ್ಲಿ ಯಾರು ಮಾತಾಡ್ತಿರೋ ಕೇಳ್ತಾರೆ, ಗಣೇಶ್ ಬಿಡಿ ನೋಡಿ ಏನು ಸೇದಂಗಿಲ್ಲ ಮಾಡ, ಬರೀ ಫೋಟೋ ನೋಡೋದು, ಅದು ನೋಡ್ತಾ ಕೂತ್ಕೊಂಡಿರೋದು. ಅದಾದಮೇಲೆ ನ್ಯೂಸ್ ರೀಲ್ ಬಿಡೋದು, ನ್ಯೂಸ್ ರೀಲ್ ಬರೋದು. ಪ್ರೈಮ್ ಮಿನಿಸ್ಟ್ರು ಅಲ್ಲಿ ಬಂದರು, ಇವ್ರು ಅಲ್ಲಿ ಬಂದರು, ಆ ಮಿನಿಸ್ಟ್ರು ಬಂದರು, ಆ ನ್ಯೂಸ್ ಬ್ಲ್ಯಾಕ್ ಆ್ಯಂಡ್ ವೈಟು ಅದೂ ಅಷ್ಟೇ ಎಲ್ಲ ಹಿಂಗೆ ನೋಡಿಬಿಟ್ಟು ಅದಾದಮೇಲೆ ಸಿನಿಮಾ ಶುರು. ಏನು ಆವಾಗಲೂ ಚೂರು ಮಾತಾಡಿರೋರು ಆ ಸಿನಿಮಾದ ಬಂದಾಗ ಯಾರಾದರೂ ಪೈಪ್ ಅಂದ್ರೆ ಪಟ್ಟು ನೋಡಿ, ಯಾರು ಎದ್ರೆ ಕೂರ್ಸೋದೇ ಅವ್ರನ್ನ, ಅಲ್ಲೇ ಅವ್ರ ಕತೆ. ಏನು ಹೇಗೆ ಸಿನಿಮಾ ಜೀವನದಲ್ಲೂ ಈ ಸಿನಿಮಾನೇ ನೋಡೋಕ್ಕೆ ನಾವೆಲ್ಲ ಬಂದಿರೋದು. ಎಷ್ಟು ಸಿನಿಮಾ ನೋಡ್ತೀವಿ ರೀ, ಎಷ್ಟು ಕಷ್ಟಪಡ್ತೀವಿ ರೀ, ಎಷ್ಟು ಓಡ್ತೀವಿ ರೀ. ಆದರೆ ಒರಿಜಿನಲ್ ಭಗವಂತನನ್ನು ನೆನೆಸ್ಕೊಳ್ಳೋದು ಶ್ರೀರಾಮಕೃಷ್ಣ ತೋರಿಸ್ಕೊಟ್ಟಿದ್ದಾರೆ. ಈ ತಾಯಿಯವರು ಇವತ್ತೇನು ಮಾತಾಡಿದ್ರು ಅದ್ರದ್ದು ಸಾರಾಂಶ ಹೇಳಿ ಅಂತಂದರು. ಅಲ್ಲಿ 1.5 hour ಮೇಲೆ ಜಾಸ್ತಿ ಮಾತಾಡಿದೆ. ಅದನ್ನು ಸಾರಾಂಶ ಹೇಳಬೇಕು ಅಂದರೆ ಟ್ರೈ ಮಾಡ್ತೀನಿ. ಬಟ್ ನೀವು ಕೇಳಿದ್ದು ಒಳ್ಳೆಯದಾಯಿತು. ಯಾಕೆಂದರೆ ಗೀತಾ ಜಯಂತಿ ಬರ್ತಾ ಇದೆ 11ನೇ ತಾರೀಕು, ಏಕಾದಶಿ ದಿವಸ ಭಗವದ್ಗೀತೆಯ ಆ ಒಂದು ಪವಿತ್ರವಾದ ವಿಚಾರದ ಹಿನ್ನೆಲೆಯಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗೀತೆ ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸ ಸುಧೀರ್ ಭಕ್ತ ದುಗ್ಧಂ ಗೀತಾಂ ಅಮೃತಂ ಮಹತ್. ಎಲ್ಲ ವೇದಾಂತಗಳ ಸಾರವನ್ನು ಜಗತ್ತಿಗೆ ಕೊಡಲಿಕ್ಕೆ ನೀವು ಓದೋಕ್ಕಾಗತ್ತಾ? ಜೀವನ ಪೂರ್ತಿ ಓದಿದ್ರು ಒಂದು ವೇದ ಓದೋಕ್ಕಾಗಲ್ಲ. 1,00,000 ಶ್ಲೋಕಗಳಿರುತ್ತೆ, 2,00,000 ಶ್ಲೋಕಗಳಿರುತ್ತೆ. ವೇದಗಳೆಲ್ಲ ತಗೊಂಡ್ರೆ ನಮಗೆಲ್ಲ ಪುರುಸೊತ್ತಲ್ಲಿದೆ. ಸದ್ಯ ಅದಕ್ಕೆ ಟೋನ್ ಡೌನ್ ಮಾಡಿ ಎಲ್ಲ ಉಪನಿಷತ್ತುಗಳ ವೇದಗಳ ಸರ್ವೋಪನಿಷದೋ ಗಾವು ದೋಗ್ಧ ಹಸು ಥರ ಮಾಡಿ ಗೋಪಾಲನಂದನ ಕೃಷ್ಣನಿಗೆ ಪಾರ್ಥೋ ವತ್ಸ ಸುಧೀರ್ ಭಕ್ತ ದುಗ್ಧಂ ಗೀತಾಂ ಅಮೃತಂ ಮಹತ್, ಆ ಗೀತೆಯನ್ನು ಅಮೃತವನ್ನು ನೀಡಿದ್ದಾನೆ. ಗೀತಾ ಜಯಂತಿ ದಿವಸ ಇವತ್ತು ಹೇಳಿದೆ ನಾನು, ಅದರಲ್ಲಿ ನಿಮ್ಗೆ ಗೊತ್ತು ನಾನು ಹಿಂಗೆ ಮಾತಾಡ್ತೀನಿ. ನಾನು ಹೇಳಿದೆ ಗೀತಾ ಜಯಂತಿ ಕರ್ನಾಟಕದಲ್ಲಿ ಭಾರತೀಯ ವಿದ್ಯಾಭವನವರು ಆರ್ಗನೈಸ್ ಮಾಡಿದರೆ ಗೀತಾ ಜಯಂತಿ ಕಂಠೀರವ ಸ್ಟೇಡಿಯಮಲ್ಲಿ ಆಗಬೇಕಾಗಿತ್ತು. ನಾವೆಲ್ಲ ಭಾರತೀಯರು, ಸನಾತನ ಧರ್ಮದವರು. ಆದರೆ ಇವತ್ತು ಯಾರಿಗೂ ಅದು ಬೇಕಾಗಿಲ್ಲ. ಪೇರೆಂಟ್ಸ್ಗೂ ಬೇಡ, ಮಕ್ಕಳಿಗೆ ಬೇಡವಕ್ಕೆ ಬೇಡ. ಹೇಳಿದೆ ಅನೇಕ ಕಾಂಪಿಟೇಷನ್ ಹೋಗ್ತಾ ಇದೆ ನಾನು ಸ್ಕೂಲಲ್ಲಿರುವಾಗ. ಡ್ರಾಯಿಂಗ್ ಕಾಂಪಿಟೇಷನು, ಆ ಕಾಂಪಿಟೇಷನು, ಈ ಕಾಂಪಿಟೇಷನು. ಒಂದು ಕಾಂಪಿಟೇಷನ್ ಹೋದರೆ ಫಸ್ಟ್ ಪ್ರೈಸ್ ಬಿಡ್ತಾ ಇರಲಿಲ್ಲ. ನನಗೆ ಅನೌನ್ಸ್ ಮಾಡಿ, ಸೊ ನಿನಗೆ ಫಸ್ಟ್ ಪ್ರೈಸ್ ಬಂದಿದೆ, ನೀನು ಟೌನ್ ಹಾಲ್ಗೆ ಹೋಗಿ ಪ್ರೈಸ್ ಕೊಡ್ತಾರೆ, ತಗೊಳ್ಳೋ. ಆಯಿತು, ಹೋಗಿ ಕೂತಿದ್ದೀನಿ. ಎಲ್ಲರ ಮುಂದೆ ಕೂತ್ಕೊಂಡು ಎಲ್ಲ ಕೂತಿದ್ದೆ. ನನ್ನ ಹೆಸರು ಕೂಗಿದ್ರು. ಐ ವಾಸ್ 7th ಸ್ಟ್ಯಾಂಡರ್ಡ್, 7ನೇ ಕ್ಲಾಸು. ಕರೆದ್ರು ನನ್ನ ಹೆಸರು, ಪ್ರಥಮ ಬಹುಮಾನ ಅಂದರು. ಏನು ತಗೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ. ನಡ್ಕೊಂಡು ಹೋಗ್ಬಿಟ್ಟು ಪ್ರೈಸ್ ತೊಗೊಂಡೆ. ನಾನು ಅಂದ್ಕೊಂಡೆ ಕಪ್ ಕೊಡ್ತಾರೆ, ಕಪ್ಪು ಜೊತೆ ಪ್ರಶಸ್ತಿ ಪತ್ರ ಎಲ್ಲ ಕೊಡ್ತಾರೆ. ಪ್ರಶಸ್ತಿ ಪತ್ರ ಕೊಟ್ಟರು, ಕಪ್ಪು ಇಲ್ಲ, ಗಿಪ್ಪಿಲ್ಲ, 2 ಪುಸ್ತಕ ಕೊಟ್ಟರು. ಅವನು ನೋಡಿದೆ. ನಾನು ಯಾರಲ್ಲ ಓದೋನಿಗೂ ಕೊಡೋನಿಗೂ ಇಬ್ಬರು ನೋಡಿದೆ. ಯಾಕಪ್ಪ ಈಗ ನೋಡ್ತಾನೆ ಹುಡುಗ, ಫಸ್ಟ್ ಪ್ರೈಸ್ ಬೇರೆ ಬಂದಿದೆ, ಇನ್ನೇನು ಮಾಡೋಣ ಆಯಿತು ನೋಡ್ಬಿಟ್ಟು ಎಲ್ರಿಗೂ ಈಗ ಅಂದ್ಬಿಟ್ಟು ಮನೆಗೆ ತಾನು ಇಟ್ಬಿಟ್ಟು ಕಪ್ ಕೊಡಲಿಲ್ಲ ಅವರು, ಪುಸ್ತಕ ಕೊಟ್ಟರು ಹಾಗಂತ ಗಲಾಟೆ ಮಾಡಿದೆ. ನಮ್ಮ ಹಿರಿಯರು ಹೇಗಿದ್ದರು ಅಂತ ಹೇಳಕ್ಕೆ ನಿಮಗೆ ಕೊಡ್ತೀನಿ. ಏನೋ ಒಂದು ಗಲಾಟೆ ಅಲ್ಲ, ಅದೇನೋ ಅವ್ನು ಕಪ್ ಕೊಡಬೇಕು ಅಂತಿದ್ದರೆ ಕಪ್ ಕೊಡಲಿಲ್ಲ, ಅವ್ರು ಪುಸ್ತಕ ಕೊಟ್ಟು ಕಳಿಸಿದ್ದಾರೆ, ಅದಕ್ಕೆ ಅವ್ನು ಕೂಗಾಡ್ತಿದ್ದಾನೆ. ಕರೀ ನನಗೆ ಬರೇ ಓಪನ್ ಮಾಡಿ ಪುಸ್ತಕ ಓಪನ್ ಮಾಡಿದೆ. ಭಾರತೀಯ ವಿದ್ಯಾಭವನದ 2 ಪುಸ್ತಕ. ಇವತ್ತು ಅದನ್ನು ಹೇಳಿಬಿಟ್ಟು ಅಷ್ಟು ಜನ ಸಂತೋಷಪಟ್ಟರು. ಒಂದು ಮಹಾಭಾರತ, ಒಂದು ರಾಮಾಯಣ. ಬರೆದಿರೋದು ಯಾರು? ಸಿ ರಾಜಗೋಪಾಲಾಚಾರಿ, ಲಾಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ.
ಸಿ ರಾಜಗೋಪಾಲಾಚಾರಿ, ಎ ಫೇಮಸ್ ರೈಟರ್. ಪುಸ್ತಕ ಕೊಟ್ಟು ಇಟ್ಕೋ ಪುಸ್ತಕ. ಏನು ಪುಸ್ತಕ ಕೊಟ್ಟು ಕಪ್ಪು ಕೊಡು ಅಂದರೆ ಬೆತ್ತ ಕಡಿ ಕಪ್ಪು ಕಪ್ಪಾಗ್ಬಿಡುತ್ತೆ. ಸ್ವಲ್ಪ ದಿವಸದ ಮೇಲೆ ಕಪ್ಪನ್ನು ಗುರ್ತೇ ಇರೋದಿಲ್ಲ, ಕಪ್ಪಗಾಗ್ಬಿಡುತ್ತೆ ಕಪ್ಪು. ಅದೇನು ಒರಿಜಿನಲ್ ಬೆಳ್ಳಿನ ಸುಮ್ಮನೆ ಗಿಲೀಟ್ ಮಾಡಿಕೊಟ್ಟಿರ್ತಾರೆ. 2 ತಿಂಗಳು ಕಪ್ಪಗಾಗ್ಬಿಡುತ್ತೆ. ಇದಿಟ್ಕೊ, ವಜ್ರದ ಥರ ಹೊಳೆಯುತ್ತೆ ನಿಮ್ಮ ಜೀವನ ಅಂತ ಹೇಳಿ ಇವತ್ತು ಹೇಳಿದೆ. ಆ 2 ಪುಸ್ತಕದಿಂದ ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ. ರಾಮಾಯಣ ಮಹಾಭಾರತ 8ನೇ ಕ್ಲಾಸು. ನಿಮಗೇನಾದರೂ ಧೈರ್ಯ ಇದ್ದರೆ, ನಿಮಗೇನಾದರೂ ಛಾತಿ ಇದ್ದರೆ, ನಿಮಗೇನಾದರೂ ಸ್ವಧರ್ಮದ ಮೇಲೆ ನಿಷ್ಠೆ ಇದ್ದರೆ ನಿಮ್ಮ ಯುವಕರಿಗೆ ಕೊಡಿ, ರಾಮಾಯಣ ಮಹಾಭಾರತ ಕೊಡಿ, ಧೈರ್ಯ ಇದ್ದರೆ. ಈಗ ಅವ್ರಿಗೇನು ಬೇಕು? ಬ್ಯಾಟ್ಮ್ಯಾನ್, ಕ್ಯಾಟ್ಮ್ಯಾನ್, ಸ್ಪೈಡರ್ ಮ್ಯಾನ್ ಇಂಥದೇ ಬೇಕು. ರಾಮಾಯಣದಲ್ಲಿರುವಂಥ ಆಂಜನೇಯ ಸ್ವಾಮಿಯ ಕಥೆ ಬೇಕಾ? ಎಂಥ ಕಥೆ! ನಮ್ಗೆ ಆವಾಗ ದಿವಸ ನನಗೆ ಓದಿಸೋ ಒಂದೊಂದೇ ಪೇಜ್ ಓದಬೇಕು ನಾನು. ಚಕ್ರವರ್ತಿ ರಾಜಗೋಪಾಲ ಅಯ್ಯಂಗಾರು ಬರೆದಿರುವಂತಹ ಮಹಾಭಾರತವನ್ನು ಓದೋಕ್ಕೆ ಶುರು ಮಾಡಿದೆ. ಚಿಕ್ಕ ಚಿಕ್ಕ ಪುಸ್ತಕ ಈಗಲೂ ಇದೆ. ನೆಕ್ಸ್ಟ್ ಟೈಮ್ ಜ್ಞಾಪಿಸಿನ ತರ್ತೀನಿ, ಅದು ನಾನು ನಿಮ್ಗೆ ತೋರಿಸ್ತೀನಿ. ಅದರಲ್ಲಿ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ, ನನ್ನ ಹೆಸರು ಬರೆದು. ಈಗ ಯೋಚನೆ ಮಾಡಿ, ಇದೇ ತಾನೇ ನಿಜವಾದ ನಮ್ಮ ವಿಚಾರ. ನೀವು ಹೇಳಿಬಿಟ್ರಿ ಸ್ವಾಮೀಜಿ ಬೆಳಗ್ಗೆ ಭಗವದ್ಗೀತೆ ಇದೆ ಹೇಳಿ ನನಗೆ ಅಂತ. ಕೇಳೋರು ಯಾರಿದ್ದಾರೆ? ಗೀತೆ ಯಾರಿಗೆ ಬೇಕು? ಇಡೀ ಜಗತ್ತಿನ ಸಾರವೇ ಗೀತೆ. ಆಲ್ಬರ್ಟ್ ಐನ್ಸ್ಟೀನ್ ಹೇಳಿದ್ದಾನೆ ಭಗವದ್ಗೀತೆ ಬಗ್ಗೆ. ದೊಡ್ಡ ದೊಡ್ಡ ರೈಟರ್ಸ್ ಹೇಳಿದ್ದಾರೆ ಭಗವದ್ಗೀತೆ ಬಗ್ಗೆ. ರವೀಂದ್ರನಾಥ್ ಟ್ಯಾಗೂರ್ ಹೇಳಿದ್ದಾರೆ ಭಗವದ್ಗೀತೆ ಬಗ್ಗೆ. ಆರ್ನಾಲ್ಡ್ ಟಾಯ್ನ್ಬಿ ಅಂತ, ಹಿ ಹ್ಯಾಸ್ ರಿಟರ್ನ್ ಆನ್ ಭಗವದ್ಗೀತಾ. ಏನು ಬೇಕು ಭಗವದ್ಗೀತೆ ಎಲ್ಲ ಸಿಗುತ್ತೆ. ಡೋಂಟ್ ಕನ್ವರ್ಟ್ ಭಗವದ್ಗೀತೆ ಇಂಟು ಬರೀ ದೇವರು. ನಮ್ಮದು ಭಾಳ ಸ್ಪೆಷಾಲಿಟಿ ಅದು. ಹೋದ ಸರಿ ಇಲ್ವಾ ಗೀತಾ ಜಯಂತಿ ಆಗಿದ್ದು ಡಿಸೆಂಬರಲ್ಲಿ? ಹೋಗೋ, ಮೊದಲು ಅಟ್ಟ ಅಂತಿತ್ತು ಮನೆಗಳಲ್ಲಿ. ಅಟ್ಟದ ಮೇಲೆ ಅಲ್ಲಿ ಇಟ್ಟಿರೋರು ಬಟ್ಟೆ ಕಟ್ಟಿ. ಈಗ ಅಟ್ಟ ಇಲ್ಲ, ಈಗ ಸ್ಟೋರ್ ರೂಮ್, ಲಂಬರ್ ರೂಮ್. ಹೋಗೋ, ಅಲ್ಲಿ ಇಟ್ಟಿದ್ದು ತಗೊಂಬಂದು ಅವ್ನು ತಗೊಂಡು ಭಕ್ ಅಂತ ಧೂಳು ಹೊಡಿತಾನೆ. ಆ ಭಗವದ್ಗೀತೆಯ ಧೂಳೆಲ್ಲ ತೆಗೆದುಬಿಟ್ಟು ನಾಳೆ ಗೀತಾ ಜಯಂತಿ ಇಟ್ಬಿಟ್ಟು ಎಲ್ಲ ಹೂ ಹಾಕಿಬಿಟ್ಟು ನಮಸ್ಕಾರ ಮಾಡಿ ಗೀತಾ ಜಯಂತಿ ಆಯಿತು ಅಂಥೇಳಿ ಯಾರು ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲ ನಂದನ ಪಾರ್ಥೋ ವತ್ಸ ಸುಧೀರ್. ಮೊದಲನೇ ಅಧ್ಯಾಯ ಹೇಳೋರು ಎಲ್ಲರೂ ಎಚ್ಚರವಾಗಿರ್ತಾರೆ. 2ನೇ ಅಧ್ಯಾಯ 3ನೇ ಅಧ್ಯಾಯದಿಂದ ವಿಕೆಟ್ಗಳು ಬಿಡೋಕ್ಕೆ ಶುರುವಾಗುತ್ತೆ. ಭಗವದ್ಗೀತೆ ಹೇಳುವಾಗ ಹೇಗಿರಬೇಕು ಅದ್ರ ಪದಗಳು, ಹೇಗೆ ಹೋಗಬೇಕು ಮನಸ್ಸಿಗೆ ಪದಗಳು, ಅದು ಭಗವದ್ಗೀತೆ. ಇವತ್ತು ಹಾಗೆ ನಾನು ತಗೊಂಡು ಶುರು ಮಾಡಿದೆ. ನಮ್ಮ ಭಗವದ್ಗೀತೆಯಲ್ಲಿ, ನಮ್ಮ ಉಪನಿಷತ್ತಲ್ಲಿ, ನಮ್ಮ ವೇದಗಳಲ್ಲಿ ಸ್ಪೆಷಾಲಿಟಿ ಏನಂದರೆ, ನಿನಗೆ ಕೊಟ್ಟಿದ್ದೀನಿ, ನೀನು ಸೆಲೆಕ್ಟ್ ಮಾಡೋದು ನೀನು, ನಾನಲ್ಲ. ಯಥೇಚ್ಛಸಿ ತಥಾಕುರು, ಏನು ಇಷ್ಟ ಇದೆಯೋ ಅದು ಮಾಡು. ನಾನು ನಿನಗೆ ಅದ್ಭುತವಾದ ವಿಚಾರವನ್ನು ನಿನ್ನ ಮುಂದೆ ಇಟ್ಟಿದ್ದೀನಿ. ಕೃಷ್ಣ ಹೇಳ್ತಾನೆ ಅರ್ಜುನಂಗೆ, ಅದನ್ನು ರಿಪೀಟ್ ಮಾಡಿ ಹೇಳ್ತೀನಿ. ಅವನು ಹೇಳ್ತಾನೆ, ನಿನಗೆ ಏನು ಇಷ್ಟ ಇದೆಯೋ ಹಾಗೆ ಮಾಡು ಮಗು. ನೀನು ನನಗೆ ಕೇಳಿದೆಯಲ್ಲ, ನಾನು ನಿನಗೆ ಹೇಳಬೇಕಾಗಿತ್ತು. ಇತೀತೆ ಜ್ಞಾನಮಾಖ್ಯಾತ್ಯಂ ಗುಹ್ಯತಮಂ, ಅದ್ಭುತವಾದ ವಿಚಾರಗಳನ್ನ ನಿನ್ನ ಮುಂದೆ ಇಟ್ಟಿದ್ದೀನಿ. ಮಯ ನಿನಗಿಟ್ಟಿದ್ದೀನಿ. ವಿಮೃಶ್ಯ ತದ್ ಅಶೇಷೇಣ ಯಥೇಚ್ಛಸಿ ತಥಾಕುರು. ನೀನು ಅದನ್ನು ವಿಮರ್ಶೆ ಮಾಡು. ಇದು ಸ್ಪೆಷಾಲಿಟಿ ಆಫ್ ಹಿಂದೂ ಧರ್ಮ. ಬೇರೆ ಧರ್ಮಗಳು ಇದನ್ನು ಹಿಂಗೆ ಮಾಡಿದ್ರೆ ನರಕ, ಆಮೇಲೆ ಅಲ್ಲಿ ಬೇರೆ ಟೈಮಿಂಗ್ ಕೊಟ್ಟಿರ್ತಾರೆ, ಇಷ್ಟು ವರ್ಷ ನರಕ, ಇಷ್ಟು ವರ್ಷ ನರಕದ ಬಾಗಿಲು, ಇಷ್ಟು ವರ್ಷ ನರಕದ ಕೆಳಗೆ ಅಂತ. ಹಿಂದೂ ಧರ್ಮದಲ್ಲಿ ಯಾವತ್ತೂ ನಾವು ಹೇಳಿಲ್ಲ ಅದನ್ನು. ನಿನ್ನಿಷ್ಟಪ್ಪ, ಯಥೇಚ್ಛಸಿ ತಥಾಕುರು. ಟ್ರೈ ಟು ಥಿಂಕ್ ಓವರ್ ವಾಟ್ ಐ ಸೆಡ್. ಕೃಷ್ಣ ಹೇಳಿದ್ದು, ಟ್ರೈ ಟು ಥಿಂಕ್ ಓವರ್ ವಾಟ್ ಐ ಸೆಡ್ ಆ್ಯಂಡ್ ಡಿಸೈಡ್ ಫಾರ್ ಯುವರ್ ಸೆಲ್ಫ್. ನೀನೇ ಇಲ್ಲಿಗೆ ನಾನೀಗ ನಿಂಗೆ ಬರ್ತೀನಿ, ಅಪ್ಪ ಇದು ಮಾಡಬಾರ್ದು, ಅಪ್ಪ ಇದು ಮಾಡಬೇಕು, ಅಪ್ಪ ಇದು ಪೂಜೆ ಮಾಡಬೇಕು, ಅಪ್ಪ ಇದು ನೀವು ಹೇಳ್ತೀನಿ. ಬಟ್ ಡಿಸೈಡ್ ಯಾರು ಮಾಡ್ತಾರೆ? ನೀವೇ ಮಾಡಬೇಕು. ಇಂಟ್ರೋಸ್ಪೆಕ್ಟ್ ಯಾರು ಮಾಡ್ಕೋಬೇಕು? ನೀವೇ ಮಾಡ್ಕೋಬೇಕು. ಕ್ರಿಟಿಕಲ್ ಸ್ಟಡಿ ಯಾರು ಮಾಡಬೇಕು? ನೀವೇ ಮಾಡ್ಕೋಬೇಕು. ರ್ಯಾಷನಲ್ ಸ್ಟಡಿ ಯಾರು ಮಾಡಬೇಕು? ನೀವೇ ಮಾಡಬೇಕು. ನಾನು ಹೇಳಿದೆ ಅಂತ ತಗೋಬೇಡ ಅಂತ ಯಾರು ಹೇಳ್ತಾರೆ? ಪರಮಾತ್ಮ ವಸುದೇವ ಸುತಂ ದೇವ್ ಕಂಸಚಾರ್ನೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು. ಆ ಜಗದ್ಗುರು ಆದ ಕೃಷ್ಣ ಹೇಳ್ತಾನೆ,
ಹುಲುಮಾನವ ಅರ್ಜುನಂಗೆ ಯಥೇಚ್ಛಸಿ ತಥಾಕುರು, ನಿಂಗೆ ಇಷ್ಟ ಬಂದಂಗೆ ಮಾಡ್ಕೊಂತ. ಎಂಥ ಮಾತ್ರಿ ಇದು. ನೀವು ಮನೆಗೆ ಹೋಗಿ ಒಂದು ಸ್ವಲ್ಪ ಚಿಂತನ ಮಂಥನ ಮಾಡಿ. ಕೃಷ್ಣ ಅವಂಗೆ ಹಂಗೆ ಹೇಳ್ಬೇಕಾ? ಹೇಳಿ ನೀವೇ. ಅವನಿಗೇನು ಹೇಳಬೇಕು? ಏಯ್ ಮೇನ್ ಚೆಪ್ಪೆ ಚೈ ಅಂತೆ ಹೇಳಬೇಕಾಗಿತ್ತು. ಅರ್ಜುನ ಹೇಳ್ತಾನೆ, ಆಯ್ತಪ್ಪ ನೀನು ಹೇಗೆ ಬೇಕೋ ಹಾಗೆ ಹೇಳ್ತೀನಿ ನಾನು ಅಂತ. ಅರ್ಜುನನು ಹೇಳ್ತಾನೆ, ಆಯಿತು ನಾನು ಚಿಂತನೆ ಮಾಡ್ತೀನಿ ಅಂತ. ಇದು ಈ ಶ್ಲೋಕದಿಂದ ಕೊನೆ ಅಧ್ಯಾಯದ 78 ಶ್ಲೋಕ ಇರೋದು. ಕೊನೆ ಅಧ್ಯಾಯದಲ್ಲಿ 76ನೇ ಶ್ಲೋಕದಲ್ಲಿ ವೇರ್ ಅರ್ಜುನ ಎಂಡ್ಸ್ ಹಿಸ್ ಟಾಕ್. ನೆಕ್ಸ್ಟ್ ಸಂಜಯ ಮಾತಾಡ್ತಾನೆ, ಈಗಾಯಿತು ಅಂತ ಅವನು ಕಾಮೆಂಟ್ರಿ ಹೇಳ್ತಾನೆ. ಅದು ಬಿಟ್ಬಿಡಿ. ಕೊನೆ ಶ್ಲೋಕದಲ್ಲಿ ಕೊನೆ ಲೈನ್ ಹೇಳ್ತಾನೆ, ನಷ್ಟ ಮೋಹ ಸ್ಮೃತಿರ್ಲಬ್ಧ. ನನಗೆ ಆ ಮೋಹ ಅನ್ನೋದೆಲ್ಲ ಏನೇನಿತ್ತು ಎಲ್ಲ ಹೊರಟೋಯ್ತು. ನಾನೀಗ ಸ್ಟಡಿ ಆಗಿದ್ದೀನಿ. ಹೆಂಗಿದ್ದೀನಿ ನಾನು? ಅದಕ್ಕೆ ಅರ್ಜುನನ ಮಾತಲ್ಲೇ ಹೇಳ್ತೀನಿ, ಈಗ ನಾನು ಫರ್ಮ್ ಆಗಿದ್ದೀನಿ ಅಂತ ಹೇಳ್ತಾನೆ. ಈಗ ನಾನು ಫರ್ಮ್ ಆಗಿದ್ದೀನಿ. ಆಮೇಲೆ ಏನು ಹೇಳ್ತಾನೆ? ಯಥೇಚ್ಛಸಿ ತಥಾಕುರು. ನೀನು ಹೇಳಿದಲ್ಲ, ಕರಿಷ್ಯೆ ವಚನಂ ತವ, ನೀನು ಹೇಳೋದನ್ನು ನಾನು ಮಾಡ್ತೀನಿ. ಹೇಗೆ ಹೇಳ್ತಾನೆ ನೋಡಿ. ಅಂದರೆ ಅಷ್ಟು ಶ್ಲೋಕಗಳು ಬೇಕಾಗಿತ್ತು ಅವನಿಗೆ ಆ ಮಾತು ಬರೋದಕ್ಕೆ. ಇನ್ನು ನಿಮ್ಮಲ್ಲಿ 1 ಕ್ಲಾಸಲ್ಲಿ 2 ಕ್ಲಾಸಲ್ಲಿ ಎಲ್ಲಿ ಸಾಧ್ಯ? ಯೋಚನೆ ಮಾಡಿ. ಫಸ್ಟು ಅರ್ಜುನನೇ ಮಾತಾಡೋದು. ನೀವು ಅರ್ಜುನ ವಿಷಾದ ಯೋಗವನ್ನು ತೊಗೊಂಡು ಓದಿದ್ರೆ ಫಸ್ಟು ನಾವು ಓದಿದಾಗಂತೂ ಈ ಪರವಾಗಿಲ್ಲ, ಇಷ್ಟು ಬುದ್ಧಿವಂತನ ಅರ್ಜುನ ಅನಿಸ್ಬಿಡ್ತು. ಎಲ್ಲ ಹೇಳ್ತಾನೆ ಏನು ರಾಜ್ಯ ನೋಡು, ನೀನು ಗೆದ್ದುಬಿಟ್ಟು ರಾಜ್ಯ ತೊಗೊತಾರೆ. ರುದ್ರ ಪ್ರದಿಗ್ಧಾನ್, ರಕ್ತದಲ್ಲಿ ಅದ್ದಿರುವಂಥ ರಾಜ್ಯ ಆಗಿಬಿಡುತ್ತದು. ಮಾತ್ರಾನ್ ಪೌತ್ರಾನ್ ಪುತ್ರಾನ್ ಎಲ್ಲರನ್ನೂ ಕೊಲ್ಲಬೇಕು. ಗುರುನ್ ಕೊಲ್ಲಬೇಕು. ಬೇಡಪ್ಪ, ನಾನು ಭಿಕ್ಷೆ ಬೇಡ್ಕೊಂಡು ಜೀವನ ನಡೆಸ್ತೀನಿ, ನನಗೆ ಬೇಡ ಕೃಷ್ಣ ಅಂತ ಹೇಳ್ತಾನೆ ಫಸ್ಟ್ ಅರ್ಜುನ. ಇಲ್ಲಿ ನೀವು ಸರಿಯಾಗಿ ಮಾತಾಡ್ಬೇಕಾದ್ರೆ ಕೃಷ್ಣ ಅರ್ಜುನಿಗೆ ಹೇಳೋದು, ಆಯ್ತಪ್ಪ ಹೋಗು, ರಾಮಕೃಷ್ಣ ಮಠಕ್ಕ, ಶೃಂಗೇರಿ ಮಠಕ್ಕ, ಇಸ್ಕಾನ್ಗ ಎಲ್ಲ ಹೋಗಿ ಸೇರ್ಕಂತ ಹೇಳ್ಬೇಕಾಯ್ತು. ಕೃಷ್ಣ ಹೇಳ್ತಾನೆ, ಈ ಥರನ ನಿನ್ನ ಮನಸ್ಸಿರೋದು ವೆರಿ ಗುಡ್. ಫಸ್ಟ್ ಬಂದಿದ್ದು ಯಾರು ಯುದ್ಧಕ್ಕೆ? ಅರ್ಜುನ. ಬಂದ್ಬಿಟ್ಟು ಅವ್ನು ಸುಮ್ಮನೆ ಇದ್ನ, ಕೃಷ್ಣ ಬಾಯ್ಲೆ. ಪಾಪ ಕೃಷ್ಣ ಡ್ರೈವರು, ಏನು ಸ್ವಾಮಿ ಅಂತ. ಸೇನೆಯವ್ರ ಮಧ್ಯೆ 2 ಸೈನ್ಯ ಮಧ್ಯೆ ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳ್ದೆ. ಯಾರು? ಅರ್ಜುನ. ಸುಮ್ಮನೆ ಇದ್ದಿದ್ರೆ ಹೆಂಗೋ ನಡ್ಕೊಂಡು ಹೋಗ್ತಿತ್ತು. ಸ್ಟೈಲ್ ಹೊಡೆದ ಅಲ್ಲಿ ಕರ್ಕೊಂಡು ಹೋಗಿ ನನ್ನ ನೋಡ್ಬೇಕು ಯಾರು ಬಂದಿದ್ದಾರೆ. ಅದು ಬೇರೆ ಹಾಕ್ಕೊಂಡಿದ್ದ, ಅದೆಲ್ಲ ಇಟ್ಕೊಂಡು ಗಾಂಡೀವಂ ಎಲ್ಲ ಇಟ್ಕೊಂಡಿದ್ದ. ಕೃಷ್ಣ ಹೋಗಿ ಕೃಷ್ಣಂಗೆ ಕೇಳ್ದಾನೆ. ಅವನು ಸುಮ್ಮನೆ ಎಲ್ಲರೂ ಒಂದು ಮೂಲೆ ನಿಲ್ಲಿಸ್ಬೇಕಾಗಿತ್ತ? ಇಲ್ಲ, ಅವನು ಕ್ಲೀನಾಗಿ ತೆಗೆದುಕೊಂಡೋಗಿ ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರ ಮುಂದೆ ನಿಲ್ಲಿಸ್ದ. ಈ ಕಡೆ ಆ ಕಡೆ ನಿಲ್ಲಿಸಿದ್ರು ಇನ್ನೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು. ಇಲ್ಲ, ಅರ್ಜುನ ಸುಮ್ಮನೆ ಹಿಂಗೆ ಕಣ್ಣು ತೆಗೆದು ನೋಡ್ತಾನೆ. ಅಯ್ಯೋ, ಇವ್ರ ಮೇಲೆ ಯುದ್ಧ ಮಾಡಬೇಕಾ? ಅಯ್ಯೋ, ತಾತ ಮುತ್ತಾತ ಅವರೆಲ್ಲರೂ ನನ್ನವರು, ಇವ್ರ ಮೇಲೆ ಯುದ್ಧನ ಮಾಡೋದು. ಅಯ್ಯೋ ನೀನೇನೆ ಕೃಷ್ಣ ಅಂತ ಅಲ್ಲಿಂದ ಶುರು ಮಾಡ್ತಾನೆ. ಕೃಷ್ಣ ಬೇಕು ಅಂತ ಅಲ್ಲಿ ಕರ್ಕೊಂಡೋಗಿರೋದು ಅವನ ಹೃದಯನ ಕೆಣಕಕ್ಕೆ. ಸ್ಥಿರ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ರಥಂ ಸ್ಥಾಪಾಯ ಮೇಚ್ಯುತ. ಇವನು ದೊಡ್ಡವನು, ಓನರ್ ಇವನು. ನಾನು ಕರ್ಕೊಂಡೋಗಿ ಅವ್ರಿಬ್ಬರು ಮಧ್ಯೆ ನಿಲ್ಲಿಸು. 2 ಸೈನ್ಯದ ಮಧ್ಯೆ, 18 ಅಕ್ಷೋಹಿಣಿ ಸೈನ್ಯದ ಮಧ್ಯೆ ನಿಲ್ಸಕ್ಕೆ ಹೇಳ್ತಾನೆ. ತತ್ರ ಪಶ್ಯನ್ ಸ್ಥಿತಾನ್ ಪಾರ್ಥ ಪಿತೃನತ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಪೌತ್ರಾನ್ ಪುತ್ರಾನ್ ಭಾತೃನ್ ಸಖೀಂ ಸತ ಶ್ವಶುರಾನ್ ಸೌದಶ್ಚೈವ ಸೇನೆಯವರು ಭ್ಯೋರಪಿ. ಎಲ್ಲರೂ ಅವನ ಕಡೆಯವೇ. ದೊಡ್ಡಪ್ಪ ಚಿಕ್ಕಪ್ಪ, ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ನಿಂತು ಬಿಟ್ಟಿದ್ದಾರೆ. ಗುರುಗಳು ನಿಂತಿದ್ದಾರೆ. ಯುದ್ಧ ಬಾಣ ತಗೊಂಡು ಗುರು ಬಿಡು ಅಂತೀಯ ಅಂತ. ಆಮೇಲೆ ಹೇಳ್ತಾನೆ ಕೃಷ್ಣ, ವೇಪತುಶ್ಚ ಶರೀರೇ ಮೇ, ಯಾಕೋ ಬೇತೋಗ್ತಾ ಇದ್ದೀನಿ. ಆಗಲ್ಲ ಕೃಷ್ಣ. ಆಮೇಲೆ ರೋಮ ಹರ್ಷಶ್ಚ ಜಾಯತೆ, ಆಗ್ತಾ ಇಲ್ಲ ಕೃಷ್ಣ. ಕೈ ಗಡುಗಡುಗಡ ನಡುಕ್ತಾ ಇದೆ. ಗಾಂಡೀವಂ ಸಂಸತೆ ಹಸ್ತಾತ್ ತೆಕ್ತೈವ ಪರಿಧಹ್ಯತೆ, ಕೈ ಕಾಲೆಲ್ಲ ನಡುಗೋಗಿ ಈ ಬಿಲ್ಲು ಬಾಣ ಎಲ್ಲ ಬಿದೋಗಿದೆ. ಕೊನೆಗೇನಾಯ್ತು? ಧಬಕ್ಕದ್ ಬಿದೋಗ್ತಾನೆ ಅವನು. ಯಾರು? ಅರ್ಜುನ.
ಫಸ್ಟ್ ಹೇಳಿದವನು ಯಾರಪ್ಪ? ಕೃಷ್ಣ ಹೇಳ್ದ ಕರ್ಕೊಂಡು ಹೋಗ್ತೀನಿ ಬಾ ಅಂತ. ಇವನ್ ತಾನೆ. ನಮ್ಮ ಜೀವನದಲ್ಲೂ ಹಾಗೆ ನಾವೇ ಫಸ್ಟು ಟಪ 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 ಅಂತ ಕುಡಿಯೋಕ್ಕೆ ಶುರು ಮಾಡ್ತೀವಿ. ನಮಗೆ ಗೊತ್ತಿಲ್ಲ ನಮ್ಮ ಕೆಪಾಸಿಟಿ ಏನು, ಮತ್ತು ನಾವು ಧರ್ಮ ಏನಿದೆ ಅಂತ ನಾವು ಅರ್ಥಕೊಂಡಿಲ್ಲ. ಅರ್ಜುನನ ಧರ್ಮ ಏನ್ರಿ? ಆಲ್ಜಿಬ್ರಾದಲ್ಲಿ ಮಾತಾಡಿದ ಮತ್ತೆ ಏನು ಅವನ ಧರ್ಮ? ಯುದ್ಧ. ಯಾಕೆ? ಕ್ಷತ್ರಿಯ. ಆಮೇಲೆ ಏನು ಎಂತೆಂಥ ಅವ್ರನ್ನ ಗೆದ್ದಿದ್ದಾನವನು, ಪರಂತಪ ಅವನ ಹೆಸರು. ಆಮೇಲೆ ಅವನ ಹೆಸರು ಇನ್ನೊಂದು ಗುಡಾಕೇಶ, ಇನ್ನೊಂದು ಹೆಸರು ಎಡಗೈಲಿ ಅವನು ಸವ್ಯಸಾಚಿ. ನಾವು ಒಟ್ಟು ನೆಟ್ಗೆ ಒಂದು ಸವ್ಯಸಾಚಿ. ಅಂಥ ಅರ್ಜುನ ದರಕ್ಕಂತ ಕುಸ್ತು ಬೀಳ್ತಾನೆ. ಮೊದಲನೇ ಅಧ್ಯಾಯ ಮುಗಿಯುತ್ತಿಲ್ಲಿ. ಸಂಜಯ್ ಹೇಳ್ತಾನೆ, ನೋಡಪ್ಪ ಹಿಂಗಾಯ್ತು ಪಾಪ ಅರ್ಜುನನ ಕತೆ ನೋಡು, ಹೀಗೆ ಬಿದ್ದೋಗ್ಬಿಟ್ಟ ಅಲ್ಲಿ ಅಂತ. ನಮ್ಮ ಸ್ಥಿತಿ ಈಗ ಹಾಗಾಗಿದೆ, ನಮ್ಮ ಧರ್ಮದ ಸ್ಥಿತಿ ಹಾಗಾಗಿದೆ, ನಮ್ಮ ಪರಂಪರೆ ಸ್ಥಿತಿ ಹಾಗಾಗಿದೆ. ಈಗ ಮೊನ್ನೆ ಗುರುಗಳು ಯಾರನ್ನೋ ಕೇಳಿದ್ರಂತೆ, ಏನೇ ಯಾವ ನಮಸ್ಕಾರ ಮಾಡೋದಿಲ್ಲ, ಬಾರೆ ನೀವು ಜನಿವಾರ ಏನಾಯ್ತೆ ಅಂದರೆ ಶರ್ಟ್ ಜೊತೆ ಹೊರಟೋಯ್ತು ಅನ್ನಂತ. ಈಗ ನಗು ಬರುತ್ತೆ ನಮಗೆ, ತಮಾಷೆ ತಗೋತೀವಿ. 20 ವರ್ಷದ ಹಿಂದೆ 30 ವರ್ಷದ ಹಿಂದೆ ಹಾಗೇನಾದರೂ ಆದರೆ ಅವನು ಹೋಗಿ ಚೈನ್ ಮಾಡಿ ಸ್ನಾನ ಮಾಡಿ ಬೇರೆದು ಹಾಕಿ, ಯಾಕೆ ಅವೆಲ್ಲ ಮಾಡಿದ್ದಾರೆ ಅಂದರೆ ಟು ನೋ ಯು ಆರ್ ದಟ್ ಸೆಲ್ಫ್. ಆತ್ಮನಿರ್ಭರ ಅಂತ ಭಾಷಣದಲ್ಲಿ ಹೇಳೋದಲ್ಲ, ಇದು ಆತ್ಮನಿರ್ಭರತೆ. ಆಗ ಅವಂಗೆ ಆ ಶಕ್ತಿ ಬರುತ್ತೆ. ನನಗೆ ಗೊತ್ತಿಲ್ಲ, ಐ ನೋ ಹೂ ಮ್ಯಾನ್. ನಮ್ಮದ್ರಲ್ಲಿ ವರ್ಣಸಂಕರ ಅಥವಾ ಬೇರೆ ಇದೆ ಆಗುತ್ತೆ ಅನ್ನೋದಕ್ಕೆಲ್ಲ ಕಾರಣ ಅವರವರ ಕೆಲಸ ಅವರವ್ರು ಮಾಡ್ಕೊಂಡಿದ್ರೆ. ಸ್ವಧರ್ಮೋ ಶ್ರೇಯ. ನಿನಗೇನಂತ ಹೇಳಿದ್ರು? ಯಾಕೆ ನೀನು ಯುದ್ಧ ಬಾಣದ್ದು ವಿದ್ಯೆ ಕಲಿತೆ? ದ್ರೋಣಾಚಾರ್ಯರು, ಎಂಥ ದ್ರೋಣಾಚಾರ್ಯರು, ಅರ್ಜುನಂಗೆಲ್ಲ ಹೇಳಿಕೊಟ್ಟು ನೋಡಿದ್ರೆ ಏಕಲವ್ಯ ಅಲ್ಲಿ ಕಲ್ತಿದ್ದಾನೆ. ಅರ್ಜುನಂಗೆ ಲೆಕ್ಕನೇ ಇಲ್ಲ ಏಕಲವ್ಯ, ಅಂಥ ನಿಪುಣ. ದ್ರೋಣಾಚಾರ್ಯರೇ ಇಲ್ಲ. ದ್ರೋಣಾಚಾರ್ಯರ ಬೊಂಬೆಯ ಮುಂದೆ ಶ್ರದ್ಧೆಯಿಂದ ಕಲ್ತಿದ್ದು ಏಕಲವ್ಯ. ಕೆಲವು ಸಲ ಮಹಾಭಾರತ ಒಳಗಡೆ ಹೋಗ್ಬಿಟ್ರೆ ಅಬ್ಬಬ್ಬ ಅನಿಸ್ಬಿಡುತ್ತೆ. ದ್ರೋಣಾಚಾರ್ಯ ಗೊತ್ತಾಗೋಯ್ತು, ಅಬ್ಬಬ್ಬಬ್ಬಬ್ಬಬ್ಬಬ್ಬ ಏನಿಗೆ ಒಂದು ಬುದ್ಧಿವಂತಿಕೆ. ಅರ್ಜುನನಿಗೂ ಗೊತ್ತಾಯಿತು. ಆಮೇಲೆ ಕತೆ ಆಯಿತು, ಇನ್ನಾಯಿತು. ಕೊನೆಗೆ ನೀನು ನನಗೇನು ಕೊಡ್ತೀಯ, ನಾನು ಗುರು ಕಾಣಿಕೆ ಕೇಳ್ತೀನಿ ಅಂದಾಗ ಹೆಬ್ಬೆರಳೆ ಕೊಡಬೇಕಾಗಿ ಬಂತು. ಅದು ಬಿಡಿ. ಬಟ್ ಹೇಳೋದು ಅಂತಹ ಅರ್ಜುನ ಇಲ್ಲಿ ತಸಕ್ಕಂತ ಕುಸಿದು ಬಿದ್ದ ಅಂದರೆ ಏನರ್ಥ? ಮೋಹ. ತನ್ನ ಧರ್ಮವನ್ನು ಮರೆತುಬಿಟ್ಟ. ನಾನು ಹೋಗ್ತೀನಿ ಸುಭದ್ರೆನ ಎಳ್ಕೊಂಬಂದಾಗಿ ಇವನು ಭಿಕ್ಷಾಪಾತ್ರ ತಗೊಂಡು ಊಟ ಮಾಡ್ತೀನಿ ಅಂತ ಹೇಳಿಲ್ಲ, ಹೋಗಿ ಎಳ್ಕೊಂಬಂದಿದ್ದ ಸುಭದ್ರೆನ. ಏನು ಮಾಡ್ತಾನೆ? ಆವಾಗೆಲ್ಲ ಮರ್ತು ಈಗ ಹೇಳುತ್ತಾನೆ ಕೃಷ್ಣನಿಗೆ, ಇಲ್ಲ ನಾನು ಹೋಗ್ತೀನಿ ಅಂತ. ಕೃಷ್ಣ ಹೇಳ ಕೂತ್ಕೋ. ಆಗ ನಾನು ಹೇಳ್ತೀನಿ, ನಮ್ಮ ದೇಶಕ್ಕೆ ಈಗ ಬಂದಿರುವಂತಹ ಸ್ಥಿತಿ ಅರ್ಜುನಂಗೆ ಬಂದಿದ್ದಂಥ ಸ್ಥಿತಿ ಒಂದೇ ಆಗಿದೆ. ನಮ್ಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ನಾವು ಅನ್ಕೋತೀವಿ ಕಂಪ್ಯೂಟ್ರೇ ನಮ್ಮ ಜೀವನ, ದುಡ್ಡೇ ನಮ್ಮ ಜೀವನ, ಸ್ಥಾನವೇ ಮಾನವೇ ನಮ್ಮ ಜೀವನ. ನಾವು ಎಷ್ಟು ಬಳಸ್ಕೋತೀವಿ, ಎಷ್ಟಿದೆ ನಮಗೆ ನಮ್ಮ ಕಂಪ್ಯೂಟ್ರು. ಈಗ AI ಬೇರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹೌದು, ಇದು ಎಲ್ಲ ಯಾವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೀ? ಶಬ್ದವೇದಿ. ಶಬ್ದ ಕೇಳಿ ಇವನು ಬಾಣ ಬಿಟ್ಟರೆ ಅಲ್ಲಿ ಹೋಗೋದು ಔಟ್. ಎಂಥೆಂಥ ವಿದ್ಯೆಗಳಿದೆ. ಆ ಯೂನಿವರ್ಸಿಟಿಗಳು ನಮ್ದಿತ್ತು. ನಲಂದ ಎಂಥ ಯೂನಿವರ್ಸಿಟಿ ಅದು. ಎಷ್ಟು ಜನ ಇದ್ರು, ಎಷ್ಟು ವಿದ್ಯೆಗಳಿತ್ತು. ಈಗ AI ಅಂತ. ನೀನು AI ಆದರೂ ಹಾಕು, IA ಅಂದರೂ ಹಾಕು, ಕರೆಂಟ್ ಇರಬೇಕಲ್ಲ, ಅಲ್ಲಿ ಚಾರ್ಜ್ ಇರಬೇಕಲ್ಲ. ಕೆಲವು ಸಲ ನಾನು ನೋಡ್ತೀನಿ ಏರ್ಪೋರ್ಟಲ್ಲಿ ಅವನು ಒಂಥರ ಈ ನಿಮಾನ್ಸಲ್ಲಿ ಪೇಷಂಟ್ ಓಡಾಡ್ದಂಗೆ ಓಡಾಡ್ತಿರ್ತಾನೆ, ಕೈಯಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ಓಡಾಡ್ತಾನೆ. ನಾನು ಎಕ್ಸ್ಕ್ಯೂಸ್ ಮೀ, ಡೂ ಯು ನೀಡ್ ಎನಿಥಿಂಗ್? ನೋ 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 ನೋ, ಐ ಡೋಂಟ್ ವರ್ಕ್, ಐ ಆಮ್ ಬಿಕಮಿಂಗ್ ಮ್ಯಾಡ್. ಏನಾಯ್ತಪ್ಪ? ದೆರ್ ಇಸ್ ನೋ ಚಾರ್ಜ್. ಅಯ್ಯೋ ನಿನ್ನ ಮುಖಕ್ಕೆ ಚಾರ್ಜ್ ಇಲ್ದಿರ ಹಂಗಾಡ್ತಾರ.
ಇಲ್ಲಿಲ್ವಾ ಚಾರ್ಜು? ಋಷಿಮುನಿಗಳು ಎಷ್ಟು ಶ್ಲೋಕಗಳು, ಯಾವ ಪುಸ್ತಕ ಇತ್ತು, ಏನು ಹೇಳ್ತಾ ಇದ್ರು? ಕೊನೆಗೆ ಅವನಿಗೆ ಬಾಯ್ಲಿ ಹೋಗ್ಲಿ, ಅಳ್ಬೇಡ, ಅಲ್ಲಿದೆ ನೋಡಲಿ ಇದು, ನೋ ಐ ಫೀಲ್ ಐ ಆಮ್ ಅಲೈವ್ ಅಂತ ಬದುಕ್ಬಿಟ್ಟಂತೆ ಚಾರ್ಜನ್ನು ನೋಡಿಕೊಂಡು. ಇಂಥ ಜನಗಳೀಗ ನಮ್ಮ ಮುಂದೆ ಇರೋರು ನೋಡಿ. ನೀವು ಬೇಕಾದ್ರೆ ಏರ್ಪೋರ್ಟಲ್ಲಿ ಒಂದೊಂದ್ಸಲಿ ಲಾಂಗ್ ಫ್ಲೈಟ್ಗೆ ಕಾಯ್ಕೊಂಡು ಕೂತು ಸುಮ್ಮನೆ ಹಿಂಗಂತಾನೇ ಇರ್ತಾರೆ ಅವರು, ಹಿಂಗಂತಾನೇ ಇರ್ತಾರೆ. ಯಾಕೆ ಚಾರ್ಜ್ ಇಲ್ಲ ಅಂತ ಕೇಳು, ಚಾರ್ಜ್ ಇದೆಯಾ ಅಂತ. ಅದಕ್ಕೂ ಬೇಕಲ್ಲ ಚಾರ್ಜು. ನನಗೆ ಈ ಮಾಡ್ರನ್ ಹುಡುಗರಿಗೆ, ಪಾಪ ಮೊದಲೇ ಹುಡುಗರು ಅವ್ರಿಗೆ ಕುಡ್ದವನಿಗೆ ಚೇಳು ಕಚ್ಚದಂಗೆ ಆಗ್ತದೆ. ಮೊದಲು ಏನಿತ್ರಿ, ಯಾವ AI ಇತ್ರಿ, ಎಷ್ಟು ಕಾಮನ್ ಸೆನ್ಸ್ ಇತ್ರಿ. ಇವತ್ತಿಗೂ ನಮ್ಮ ಪಂಚಾಂಗದ ಮುಂದೆ ಇಡೀ ಜಗತ್ತಿನಲ್ಲಿ ಯಾರು ನಿಖರವಾಗಿ ಹೇಳೋರಿಲ್ಲ. ಒಪ್ಕೋತೀರಾ ನೀವು? ನಮ್ಮ ಪಂಚಾಂಗವೇ ಅವನು ಕರೆಕ್ಟಾಗಿ ಹೇಳ್ತಾನೆ. ಸೂರ್ಯಗ್ರಹಣ, ಚಂದ್ರಗ್ರಹಣ ಗಳಿಗೆ ಹೇಳ್ತಾನೆ, ಗಂಟೆ ಅಲ್ಲ ಗಳಿಗೆ ಹೇಳ್ತಾನೆ, ಬರೆದಿಟ್ಬಿಟ್ಟು ಕೊಡ್ತಾನೆ. ಒಂಟಿಕೊಪ್ಪಲು ಪಂಚಾಂಗ ಯಾವ ಅಮೆರಿಕದಿಂದ ಬರುತ್ತ್ರಿ ಅದು? ನೀವು ಹೇಳ್ತೀರ ನ್ಯಾಸಾ ಅಂತ. ಯಾವ ನ್ಯಾಸಾ ರೀ? ನಮ್ಮವ್ರು ಆಗಲೇ ಕ್ಯಾಲ್ಕುಲೇಟ್ ಮಾಡಿ ಇಟ್ಬಿಟ್ಟಿದ್ರು. ಸೂರ್ಯನಿಂದ ಚಂದ್ರನಿಗೆ ಎಷ್ಟು ದೂರ ಇದೆ, ಚಂದ್ರನಿಂದ ಸೂರ್ಯನಿಗೆ ಎಷ್ಟು ದೂರ. ಚಂದ್ರ ತಿರುಗ್ತಾ ಇದೆ, ಸೂರ್ಯ ಸುತ್ತುತ್ತಾ ಇದ್ದಾರೆ, ಭೂಮಿ ಒಂದಾನೊಂದು ಕಾಲದಲ್ಲಿ ಸುತ್ತುತ್ತಾ ಇದ್ದಾನೆ. ಅವ್ನು ಕೊಂದು ಹಾಕ್ಬಿಡೋರು. ಚಪ್ಪಟೆ ಇತ್ತು ಭೂಮಿ ಅಂತ ಹೇಳಬೇಕಾಗಿತ್ತು ಒನ್ಸ್ ಅಪಾನ್ ಎ ಟೈಮ್. ಬಟ್ ನಾವು ಭಾಳ ಹಿಂದೆನೇ ಹೇಳ್ಬಿಟ್ಟ ನಾವು, ಭೂಮಿ ಸುತ್ತುತ್ತೆ, ಚಂದ್ರನ ಸುತ್ತ ನಾವು ಹೇಳೋದು. ಆಗ ನಮ್ಮನ್ನು ಯಾರು, ಈಗಲೂ ನಮ್ಮ ಹುಡುಗರು ನಮ್ಮನ್ನು ನಂಬಲ್ಲ. ಸ್ವಾಮೀಜಿ ಸ್ವಾಮೀಜಿ ಹಳೇ ಕಾಲದ ಹೇಳ್ತಾರೆ, ಇವನೇನು ಹೊಸಬ, ಇವನು ಈ ಬೇಕ್ರಿಯಿಂದ ಬ್ರೆಡ್ ಹೊರಗಡೆ ಬಂದಂಗೆ ಬಿಸಿಗೆ ಬಂದ್ಬಿಟ್ಟ ಇವನು. ಹಳೇ ಕಾಲದ್ದಲ್ಲ, ಅದು ನಮ್ಮ ಸೈನ್ಸ್, ಅದು ನಮ್ಮ ತತ್ವ. ಸಪ್ತಸ್ವರ ಯಾವ AI ಹೇಳತ್ರಿ? ಕಾಲಕ್ಕೆ ರಾಗ ಯಾವ AI ಹೇಳತ್ರಿ? ಈ ರಾಗ ಸಂಧ್ಯಾ ರಾಗ, ಈ ರಾಗ ಬೆಹಾಗ್, ಈ ರಾಗ ದರ್ಬಾರ್, ಈ ರಾಗ ಭೈರವಿ, ಈ ರಾಗ ಭೈರವ. ಎಂಥದ್ರಿ, ಏನ್ರಿ ಸೈನ್ಸು? ಜ್ಯೋತಿಷ್ಯ ಶಾಸ್ತ್ರ, ಆಮೇಲೆ ಅರ್ಥಶಾಸ್ತ್ರ. ನಾವು ಪ್ರವೀಣರು, ಎಲ್ಲದರಲ್ಲೂ ನಾವು ಪ್ರವೀಣರು. ಅದ್ಯಾವ ಗೆಲಿಲಿಯೋ ಬಂದನೋ, ಅದ್ಯಾವ ಕೋಪರ್ನಿಕಸ್ ಬಂದನೋ, ಯಾವ ನ್ಯೂಟನ್ ಬಂದನೋ, ನಮ್ಮ ಹುಡುಗರೆಲ್ಲ ಯೂಟರ್ನ್ ಆಗ್ಬಿಟ್ರು. ನಮ್ಮ ದೇಶದ ಏನೂ ಇಲ್ಲ ಅಂದ್ಬಿಟ್ರು. ಅದ್ರ ಜೊತೆಗೆ ನಮ್ಮ ಪೋಷಕರು ಸಹ ಅದೇನೋ ಕಣ, ಅಲ್ಲಿಗೆ ಆ ಸ್ಕೂಲ್ಗೆ ಹೋಗ್ಬೇಡ ಕಣ, ಸದ್ವಿದ್ಯೆ ಆಂಗ್ಲೋ ಸಂಸ್ಕೃತ ಪಾಠ ಸ್ಕೂಲ್ ಹೆಸರೇ ಇಷ್ಟು ಉದ್ದ ಇದೆ, ಹೋಗ್ಬೇಡ ಕಣ, ಇಲ್ಲಿ ಹೋಗಿ, ಇಲ್ಲಿ ಕಾನ್ವೆಂಟ್ ಇದೆ, ಕ್ಲೀನಾಗಿ ಹೇಳ್ಕೊಡ್ತಾರೆ, ಹೋಗು. ಆಮೇಲೆ ಅಷ್ಟು ಪುಸ್ತಕ ಏನೆಲ್ಲ ನಾನು ಹೇಳ್ತೀನಿ, ಪುಸ್ತಕದ ಜೊತೆ ತೊಗೊಳಕ್ಕೆ ಒಬ್ಬ ಹುಡುಗನ್ನು ಕಳಿಸ್ತೀನಿ, ನೀವು ಅಷ್ಟು ಪುಸ್ತಕ ತೊಗೊಂಡೋಗ್ಬೇಕು. ಹುಡುಗ ಯಾವ ಪುಸ್ತಕನೂ ಇಲ್ಲದೆ ಬರೀ ಕೈಲಿ ಹೋಗೋನು. ಆಶಿಷ್ಟ ದೃಢಿಷ್ಟ ಬಲಿಷ್ಠ ಅಂತ ಹೇಳೋನು. ಅವ್ನು ಕೂತ್ಕೊಂಡಿದ್ರೆ ಹೇಳೋ, ನಾ ಹೇಳ್ತೀನಿ ಅಂತ ಹೇಳೋನು. ಆಚಾರ್ಯರು ಹೇಳೋರು. ಗುರುಕುಲ ನಮ್ಮ ದೇಶದಲ್ಲಿ ಸಹಸ್ರ ಗುರುಕುಲಗಳಿತ್ತು. ಲಾರ್ಡ್ ಮೆಕಾಲೆ ಬಂದ ನಮ್ಮ ದೇಶಕ್ಕೆ, ನೋಡ್ತಾನೆ, ಯಪ್ಪ ಇಷ್ಟು ಬುದ್ಧಿವಂತರು, ಅಯ್ಯಯ್ಯೋ ಇವ್ರ ಬುದ್ಧಿವಂತಿಕೆ ಮುಂದೆ ನಾನೇನೂ ಮಾಡೋಕ್ಕಾಗಲ್ಲ ಅಂತ ವಾಪಸ್ ಹೋಗ್ಲಿಕ್ಕೆ ರೆಡಿ ಆಗ್ತಾನೆ. ಆಗ ಹೇಳ್ತಾರೆ ಅಲ್ಲಿಂದ ಕಳಿಸಿರೋರೇ, ನೀನು ಅಲ್ಲೋಗಿ ಅವ್ರ ಎಜುಕೇಷನ್ ಸಿಸ್ಟಮ್ ಹಾಳು ಮಾಡಿಬಿಡ್ಬೇಕು, ಲಾರ್ಡ್ ಮೆಕಾಲೆ ಮಾಡಿದ ಸಿಸ್ಟಮ್ ತೊಗೋಬೇಕು ನಮ್ಮ ದೇಶ ಅಂತ ಬಂದು. ನಿಮಗೆ ಗುರುಕುಲ ಲಾರ್ಡ್ ಮೆಕಾಲೆ ಟೈಮಲ್ಲಿ ಹೋಗಿ ಗೂಗಲಲ್ಲಿ ನೋಡಿ, ಯಾಕೆಂದರೆ ಪುಸ್ತಕ ಇಲ್ಲ ಮನೇಲಿ, ಗೂಗಲ್ಲೇ ಇರೋದು. ಪುಸ್ತಕ ಇದ್ರೆ ನಾ ಹೇಳುವೆ, ಆ ಪುಸ್ತಕ ನೋಡಿ, ಈ ಪುಸ್ತಕ ನೋಡಿ. ಅಲ್ಲಿ ಹೋಗಿ ನೋಡಿ, 1811ನೇ ಇಸ್ವಿನಲ್ಲಿ ಮೊದಲನೇ ಸ್ಕೂಲ್ ಶುರು ಆಯಿತು ನಮ್ಮ ದೇಶದಲ್ಲಿ. ಅಲ್ಲಿವರೆಗೆ ಸ್ಕೂಲ್ ಇರಲಿಲ್ಲ, ಗುರುಕುಲ. ಗುರುಗಳ ಹತ್ರ ಇದ್ಬಿಡೋನು ಹುಡುಗರು, ಗುರುಗಳ ಸೇವೆ ಮಾಡಿಕೊಂಡು, ಗುರುಗಳ ಹತ್ರ ಪಾಠ ಮಾಡಿಕೊಂಡು ಎಲ್ಲವನ್ನೂ ಕಲಿಯೋರು. ಪಾಕಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ಭೂಶಾಸ್ತ್ರ ಎಲ್ಲ ತಿಳ್ಕೊಳ್ಳೋರು. ಮೆಕಾಲೆ ಬಂದಿದ್ದೆ ಫಸ್ಟ್ ಅವನೇನು ಕೆಲಸ ಮಾಡಿದ್ರೆ, ಇವ್ರನ್ನೇನಾದರೂ ನಾವು ಹಾಗೆ ಮ್ಯಾನೇಜ್ ಮಾಡಿಬಿಟ್ರೆ ಜಗತ್ತಿನಲ್ಲಿ ಇವ್ರನ್ನ ಹಿಡಿಯೋಕ್ಕಾಗಲ್ಲ ಭಾರತೀಯರನ್ನ. ಇಟ್ ಈಸ್ ಹೀಸ್ ವರ್ಡ್ಸ್. ನೆಕ್ಸ್ಟ್ ಟೈಮ್ ಅದನ್ನೇ ನಾನು ಅವನು ಬರ್ಕೊಟ್ಟಿದ್ದು ತಂದು ಹೇಳ್ತೀನಿ ನಿಮಗೆ. ಗೀತೆ ಇದು ಕಂಟಿನ್ಯೂ ಆಗುತ್ತೆ, ನೆಕ್ಸ್ಟ್ ವೀಕ್ ಹೇಳ್ತೀನಿ ನಾನು ಏನು ಬರೆದಿದ್ದ ಅವನು ಅಂತ. ಅವನು ಬರೀತಾನೆ, ಇಷ್ಟು ಬುದ್ಧಿವಂತರನ್ನ ನಾನು ಜನ್ಮದಲ್ಲೇ ನೋಡಿರಲಿಲ್ಲ ಅಂತ. ಲಿಟ್ರಸಿ ರೇಟ್ ಎಷ್ಟಿತ್ತು ರೀ?
ನೀವು ಲಿಟ್ರಸಿ ರೇಟ್ ಅಂದರೆ ಏನು ಅನ್ಕೋತೀರಾ? ಸೈನ್ ಮಾಡಿಬಿಟ್ರೆ ಲಿಟ್ರೇಟ್ ಅನ್ಕೋತೀರಾ? ಅದಲ್ಲ. ಸೈನ್ ಮಾಡೋನು ಲಿಟ್ರೇಟ್ ಅಲ್ಲ. ಹದಿಬದಿಯ ಧರ್ಮವನ್ನು ಬರೆದೋಳು ಲಿಟ್ರೇಟ್. ರಾಮನಾಥನ ಶತಕ ಬರೆದವರು ಲಿಟ್ರೇಟ್. ಎಂಥದ್ದು ಬಸವಣ್ಣ ಲಿಟ್ರೇಟ್, ಮೀರಾ ಲಿಟ್ರೇಟ್. ಇವ್ರು ಹಂಗಲ್ಲ, ಸೈನ್ ಮಾಡಿಬಿಟ್ರೆ ಲಿಟ್ರೇಟ್ ಅಂತ. ಹೀಗಾಗಿ ಅವನು ಹೇಳ್ತಾನೆ, ಈ ದೇಶಕ್ಕೆ ನಾನು ಹೊಸ ವಿದ್ಯಾ ಶಿಕ್ಷಣ ನೀತಿಯನ್ನು ಕೊಡಲಿಕ್ಕೆ ಭಾಳ ಕಷ್ಟ ಆಗುತ್ತೆ, ನಾನು ವಾಪಸ್ ಹೋಗ್ತೀನಿ ಅಂತ ಹೇಳ್ತಾನೆ ಲಾರ್ಡ್ ಮೆಕಾಲೆ. ನಮ್ಮ ದೇಶವನ್ನು ಈ ಸ್ಥಿತಿಗೆ ತಂದವನೇ ಲಾರ್ಡ್ ಮೆಕಾಲೆ ಬ್ರಿಟಿಷ್ನವರು. ಹಿಂದೆ ಶಿಶುವಾರಕ್ಕೆ ಹೋಗ್ತಿದ್ರು ಮಕ್ಕಳು, ದಿವ್ಸಕ್ಕೊಂದು ಹಾಡು ಕಲ್ತ್ಕೊಂಬರೋರು, ದೇವ್ರ ಹಾಡುಗಳೆಲ್ಲ ಕಲ್ತ್ಕೊಂಬರೋರು. ತಾರಮ್ಮಯ್ಯ ಆ ಬಿಂದಿಗೆ ಹಾಡ್ದು, ಆ ನಕ್ಷತ್ರದ ಹಾಡು, ಉದುರು ಉದುರು ಮಲ್ಲಿಗೆ, ಉದ್ರಾದಿರು ಮಲ್ಲಿಗೆ, ಉದ್ರಿದರೆ ಶಿವನ ಪಾದಸಿರು ಮಲ್ಲಿಗೆ, ಒಂದೊಂದು ಹಾಡು ಈಗ ಬರೋದು. ಈಗ ಹೇಳಿಸಿ ಹಳೇ ಕಾಲದ್ದು ಅವೆಲ್ಲ, ಈಗ ಮಾಡ್ರನ್ ಹಾಡುಗಳು. ಪ್ರಾಬ್ಲಮ್ಮು ಮಾಡ್ರನ್ದೇ. ಈಗ ಭಗವದ್ಗೀತೆ ಬುಕ್ ಆಫ್ ವಿಸ್ಡಮ್ ಅಂತ ಕರೀತಾರೆ. ಎನಿ ಟೈಮ್ ಯು ಗೋ ಫಾರ್ ಎನಿ ಶ್ಲೋಕ, ಯು ಗೆಟ್ ದಿ ಮೆಸೇಜ್. ಹೇಗೆ ಊಟ ಮಾಡಬೇಕು ಭಗವದ್ಗೀತೆ, ಯುಕ್ತಾಹಾರ ವಿಹಾರಸ್ಯ. ಅದು ಒಂದು ವಿಡಿಯೋ ಇದೆ, ಒಂದು ಹಳೆ ವಿಚಾರ ಹೇಳ್ತಾರೆ. ಈ ಡಯಾಬಿಟಿಕ್ಸು ಅದು ಇದು ಅಂತೆಲ್ಲ ಕೂಗಾಡ್ತಿರಲ್ಲ ನಮ್ಮ ದೇಶದಲ್ಲಿ, ಕೃಷ್ಣ ಭಾಳ ಹಿಂದೆನೇ ಹೇಳಿದ್ದ, ಅಪ್ಪ ಯುಕ್ತಾಹಾರ ವಿಹಾರಸ್ಯ, ಅದನ್ನು ಹೇಗೆ ಊಟ ಮಾಡಬೇಕು, ಎಷ್ಟು ಊಟ ಮಾಡಬೇಕು ಎಲ್ಲ ಭಗವದ್ಗೀತೆಯಲ್ಲಿದೆ. ಹೆಂಗೆ ಮಾತಾಡಬೇಕು ಭಗವದ್ಗೀತೆಯಲ್ಲಿ ಇದೆ. ಅನುದ್ವೇಗಕರಂ ವಾಕ್ಯಂ, ಉದ್ವೇಗದಿಂದ ಮಾತಾಡಬಾರ್ದು, ಕೋಪ ಮಾಡ್ಕೋಬಾರ್ದು, ವಿಪರೀತ ಸಂತೋಷ ಮಾಡ್ಕೋಬಾರ್ದು. ಅನುದ್ವೇಗಕರಂ ವಾಕ್ಯಂ. ಸತ್ಯಂ ಬ್ರೂಯಾತ್ ನ ಬ್ರೂಯಾತ್ ಅಪ್ರಿಯ ಸತ್ಯಂ. ಹೇಗೆ ಮಾತಾಡಬೇಕು, ಹೇಗೆ ಊಟ ಮಾಡಬೇಕು, ಹೇಗೆ ಜೀವನ ನಡೆಸಬೇಕು. ಆಮೇಲೆ ಹೇಳ್ತಾನೆ ಕೃಷ್ಣ, ಉದ್ಧರೇದ್ ಆತ್ಮಾನಂ ಆತ್ಮಾನಂ ಅವಸಾದೈತ್, ಆತ್ಮ ಇವ ಆತ್ಮನೋ ಬಂಧು, ಆತ್ಮ ಇವ ರಿಪುರಾತ್ಮನಃ. ನೀನೇ, ಯು ಆರ್ ದ ಪರ್ಸನ್. ಇವತ್ತು ನಾನು ಅಲ್ಲಿ ಒಬ್ಬರು ಭಾಳ ಬುದ್ಧಿವಂತರು, ಈಸ್ ಅಡ್ವೊಕೇಟ್, ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಅಡ್ವೊಕೇಟ್ ಇನ್ ಹೈಕೋರ್ಟ್ ಆಫ್ ಕರ್ನಾಟಕ. ಐ ನೋ ಹಿಮ್ ಪರ್ಸನಲಿ. ಐ ಹ್ಯಾಡ್ ಸೀನ್ ಹಿಸ್ ಫಾದರ್ ಆಲ್ಸೋ. ಅವರ ತಂದೆ ಗೋಪಿ ವಲ್ಲಭ ಅಯ್ಯಂಗಾರ್ ಅಂತ, ಭಾಳ ದೊಡ್ಡ ಆಗಿನ ಕಾಲದಲ್ಲಿ ಹೈಕೋರ್ಟಲ್ಲಿ ನಾನು ಹೋಗಿದ್ದೆ. ನಾನು ಅವ್ರು ಸಿಕ್ಕರೆ ಭಾಳ ಮಾತಾಡ್ತೀವಿ, ನಮಗೆ ಭಾಳ ಇಷ್ಟ ಒಬ್ರಿಗೊಬ್ರು ಕಂಡ್ರೆ. ಯಾಕಂದರೆ ಬುದ್ಧಿವಂತರು, ವಿಚಾರವಾದಿಗಳು ಹೇಳ್ತಾರೆ. ನೋಡಿ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಭಾರತದಲ್ಲಿ ಈಗ ನಾನು ಮಾತಾಡ್ತಿರುವಾಗ ಎಷ್ಟು ದೇವರಿದೆ ಹೇಳಿ ಬಾಬೂಜಿ? ಟ್ರೈ ಮಾಡಿ. ಎಷ್ಟು ಕೋಟಿ? ಮುಕ್ಕೋಟಿ ಅಲ್ವಾ? ಅದಕ್ಕೆ ನಾನು ಉತ್ತರ ಕೊಡ್ತೀನಿ ನೋಡಿ. ಇವತ್ತು ಭಾರತದಲ್ಲಿ ಎಷ್ಟು ಕೋಟಿ ದೇವರುಗಳಿದೆ ಅಂದರೆ ಮುಕ್ಕೋಟಿ. ಅದೆಲ್ಲ ಪಾಪ ಹಾಡುಗಳು ಬರೆದಿದ್ರು ನಾವು ಒಪ್ಕೋತೀನಿ, ನಮಸ್ಕಾರ. ಬಟ್ ರ್ಯಾಷನಲ್ ಆಗಿ ಯೋಚನೆ ಮಾಡಿದ್ರೆ, ರ್ಯಾಷನಲ್ ಥಿಂಕಿಂಗ್, ಎಷ್ಟು ಜನ ಇದ್ದಾರೋ ಅಷ್ಟು ದೇವತೆಗಳ ರೂಪ. ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್. ಪ್ರತಿಯೊಂದು ಜೀವಾತ್ಮದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಹೇಳಿಲ್ವಾ? ಹಾಗೆ ನಾವು 132 ಕೋಟಿ ಪ್ಲಸ್ ಇದೀವಿ, ಅಷ್ಟು ದೇವರಿದೆ ಈಗ. ಇದು ಸೀಕ್ರೆಟ್. ಬೇರೆ ಯಾವ ದೇಶದಲ್ಲೂ ಇದು ಹೇಳಲ್ಲ. ದೇವ್ರ ಬಗ್ಗೆ ಹಂಗೆ ಮಾತಾಡಿ ನೀನು ನರಕ ಕೊಟ್ಟೋಗ್ತೀಯಾ, ಯು ವಿಲ್ ಗೋ ಟು ಹೆಲ್ ಫಾರ್ ಎವರ್ ಅಂತಾರೆ. ಹೇಳ್ತಾರೆ ಬಸವಣ್ಣವ್ರು ಹೇಳ್ತಾರೆ, ನರಕ ಸ್ವರ್ಗ ಎಲ್ಲ ಇಲ್ಲೇ ಇರೋದು, ಅಲ್ಲೆಲ್ಲೂ ಇಲ್ಲ. ಕಥೆ ಅದನ್ನೆಲ್ಲ ಚೆನ್ನಾಗಿ ಮಾಡ್ಲಿಕ್ಕೆ ಬರೆದಿದ್ದಾರೆ. ನೀನು ಜೀವನ ನಡೆಸು, ಸಾಧು ಜೀವನ ನಡೆಸು, ಸಂತನಾಗಿರು, ಸತ್ಯವಂತನಾಗಿರು, ಶ್ರದ್ಧಾವಂತನಾಗಿರು, ಅದೇ ಸ್ವರ್ಗ. ನರಕ ಸ್ವರ್ಗ ಅಲ್ಲೆಲ್ಲ ಹೋಗ್ಬಿಟ್ಟು ಬರೋ ನೀನು ಓವರ್ ಟು ನರಕ, ಓವರ್ ಟು ಸ್ವರ್ಗ ಅಂತಲೇ ಪೋಸ್ಟ್ ಆಫೀಸ್ ಬಾಕ್ಸಲ್ಲಿ ಆಗ್ತದೆ ನೋಡಿ. ಈಗ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್. ನೀವು ಚಿಕ್ಕ ಹುಡುಗರ ಈಗ ಗೊತ್ತಿಲ್ಲ, ಈಗ ಅವರು ಒದ್ಬಿಟ್ಟೆ ಹೊಟ್ಟೋಗ್ತಾರೆ. ಹಿಂದೆ ಚಿಕ್ಕ ಹುಡುಗರು ಪಾಪ ಅಪ್ಪಿತಪ್ಪಿ ದೊಡ್ಡವರು ಕಾಲು ತಗಲಿಸಿದ್ರೆ ನಮಸ್ಕಾರ ಮಾಡೋರು. ಆ ಸಂಸ್ಕಾರವನ್ನು ಹೇಳ್ಕೊಡೋರು. ಯಾಕೆ ನಮಸ್ಕಾರ ಮಾಡಿದ್ರೆ ದೇವರು ಕೊಡೋ ಅನ್ನೋರು. ಈಗಾದರೆ ಇನ್ನೊಂದು ಕಾಲಲ್ಲೂ ಓದಿದ್ದಾರೆ, ಯಾಕಂದರೆ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ. ಅಲ್ಲ ತಪ್ಪು, ಬೇರೆ ಹೇಳಿ ನೀವು ಮಾಡಬಾರ್ದಪ್ಪ. ಸ್ವಾಮಿ ದೇವರಿದ್ದಾನೆ ಹೇಳ್ತಿದ್ರೋ ಇಲ್ಲೋ, ಹೇಳ್ತೀವೋ ಇಲ್ವೋ, ದೇವರಿನಲ್ಲಿದ್ದಾನೆ, ಎಲ್ಲರಲ್ಲೂ ಇದ್ದಾನೆ. ಸ್ವಾಮಿ ವಿವೇಕಾನಂದ ಹೇಳಿದ್ದದೇ, ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್.
ದ ಗೋಲ್ ಇಸ್ ಟು ರಿಯಲೈಸ್, ಅಂಡರ್ಸ್ಟ್ಯಾಂಡ್ ದಿಸ್ ಡಿವಿನಿಟಿ ವಿದಿನ್ ಬೈ ಕರ್ಮ, ಭಕ್ತಿ, ಜ್ಞಾನ, ಯೋಗ, ಐದರ್ ಬೈ ಒನ್ ಆರ್ ಬೈ ಆಲ್. ಅದಕ್ಕೆ ನಮ್ಮ ಪೂಜೆಗಳೆಲ್ಲ ಸ್ಟೇಜ್ಗಳಿದೆ. ಮಲ್ಕೊಳ್ಳುವಾಗ ಒಂದು ಹಾಡು ಹೇಳ್ತೀವಿ ನಾವು ದೇವರಿಗೆ, ಪಾಚೋ ಅಂತ. ಮಲ್ಕೊಳ್ಳುವಾಗ ಪಾಚೋಳಕ್ಕೆ ಒಂದು ಹಾಡು, ಎದ್ದೇಳಕ್ಕೆ ಒಂದು ಹಾಡು. ಎಷ್ಟು ಚೆನ್ನಾಗಿ ಮಾಡಿದ್ದೀವಿ ನೋಡಿ ನಾವು. ಎಂಥ ಒಂದು ಸೈನ್ಸ್ ರೀ ಅದು. ಬಿಟ್ಬಿಟ್ಟೋ ನಾವು ಅದನ್ನು. ಯಾರೋ ಕೇಳಿದ್ರು, E = mc². ಐನ್ಸ್ಟೈನ್ ತಾನೇ ಅದನ್ನು ವರ್ಕೌಟ್ ಮಾಡಿದ್ದು. ಐನ್ಸ್ಟೈನ್ ಹೇಳ್ತಾನೆ, ಯಾರೋ ಕೇಳ್ತಾರೆ ದೇವರಂದ್ರೆ ಏನು ಅಂತ, ಯಾರಿಗೆ? ಐನ್ಸ್ಟೈನ್ಗೆ. ಆಗ ಅವನು ಹೇಳ್ತಾನೆ, ಐ ಡೋಂಟ್ ನೋ ಅಬೌಟ್ ದ ಗಾಡ್, ಬಟ್ ಈವನ್ ಟುಡೇ ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಪವರ್ ಮೇಕ್ಸ್ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ ಟು ಮೂವ್, ದಟ್ ಈಸ್ ಮೈ ಗಾಡ್ ಅಂತ. ಅದನ್ನು ಅಣ್ಣಮಾಚಾರ್ಯರು MS ಸುಬ್ಬಲಕ್ಷ್ಮಿ ಹಾಡ್ತಾಳೆ ಹಾಡನ್ನು. ಅವಳು ನಾರಾಯಣ, ಶ್ರೀಮನ್ನಾರಾಯಣ ಅಲ್ಲಿ ಬರುತ್ತೆ, ಅದು ಪರಮಾಣು ರೂಪ. ಅವಳಿಗೇನು ಗೊತ್ತಿತ್ತಾ ನ್ಯೂಟ್ರನ್ನು ಪ್ರೋಟಾನ್ ಅಂತ? ಪರಮಾಣು ರೂಪ ಅನ್ನೋದು ಅವ್ರಿಗೆ ರಿಯಲೈಸ್ ಆಗಿತ್ತು. ಈಗಾದರೂ ಒಪ್ಕೋತೀರಾ ನಮ್ಮ ಧರ್ಮ ಎಂಥ ಅದ್ಭುತವಾದ ಧರ್ಮ ಅಂತ? ನಮ್ಮ ಧರ್ಮಕ್ಕೆ ಯಾವ ರೀತಿಯಲ್ಲಿ ಯಾರು ಏನು ಹೇಳಲಿಕ್ಕಾಗೋದಿಲ್ಲ. ಎಷ್ಟು ಜನ ಬಂದು ಹೊಟ್ಟೋದ್ರು, ನಮ್ಮ ಧರ್ಮ ಉಳ್ಕೊಂಡಿದೆ, ಜ್ಞಾಪಕ ಇಟ್ಕೊಳ್ಳಿ. ಬೇರೆ ಧರ್ಮ ಆಗಿದ್ರೆ ಇಷ್ಟೊತ್ತಿಗೆ ಪುಡಿ ಆಗಿಬಿಟ್ಟಿರೋದು. ಎಷ್ಟು ಜನ ಬಂದು ನಮ್ಮನ್ನು ಆಳಿದ್ರು. ಅವರು ಚೀನರು, ಹೂಣ್ರು, ಅವರು ಇವರು ಎಲ್ಲ ಬಂದು ಆಳದ್ದೆ. ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು, ಬ್ರಿಟಿಷ್ನವರು ಮತ್ತು ಉಳಿದವ್ರು ನಿಮ್ಗೆ ಗೊತ್ತಿದೆ. ಎಷ್ಟು ಜನ ನಮ್ಮನ್ನು ಆಳಿದ್ರು. ಎಲ್ಲ ನವಾಬ್ಗಳು ಎಲ್ಲ ಆಳಿದ್ರು. ಎಲ್ಲ ಹೊರಗಡೆಯಿಂದ ಬಂದರು. ನಮ್ಮ ದೇಶದಲ್ಲಿ ಇವ್ರು ಯಾರೂ ಇರಲಿಲ್ಲ. ಗೋ ಬ್ಯಾಕ್ ಟು ಹಿಸ್ಟ್ರಿ. ನಮ್ಮ ದೇಶದಲ್ಲಿ ಇವ್ರು ಯಾರೂ ಇರಲಿಲ್ಲ. 6 to 9 ಮೊದಲನೇ ಮಸೀದಿ ಬಂದಿದ್ದು ಕೇರಳದಲ್ಲಿ 629, 6ನೇ ಶತಮಾನದಲ್ಲಿ ಬಂದಿತ್ತು. ನಮ್ಮದು 5,000 ವರ್ಷಗಳು. ಭಗವದ್ಗೀತೆ ಎಲ್ಲ ಇವರು ಏನಂತ ಹೇಳ್ತಾರೆ, ಮೇಧಾವಿಗಳು ಮತ್ತು ರಿಸರ್ಚ್ ಸ್ಕಾಲರ್ಸ್ ಹೇಳ್ತಾರೆ, 5,000 years ago it has they have produced ಭಗವದ್ಗೀತಾ. 5,000 ವರ್ಷ. ನಿಮ್ಗೆ ಎಲ್ಲಿ ಎಷ್ಟು ಹಿಂಗೆ ತಿರ್ಗಾ ಮರ್ಗ ಹಾಕಿದ್ರು ನೂರುಗಳಲ್ಲೇ ಇರುತ್ತೆ. 700, 800, 900, ನೂರುಗಳಲ್ಲೇ ಸುತ್ತಾ ಇರಬೇಕಿರು. ಬ್ರಿಟಿಷ್ನವ್ರು ಎಷ್ಟು ಆಳಿದ್ರು? 190 ವರ್ಷ ಆಳಿದ್ರು. ನಾಟ್ ಇವನ್ 200 years, 190 years. ಇದೆಲ್ಲ ನಿಮ್ಮ ಹುಡುಗರು ಹೇಳ್ತೀರಾ? ಅವರೇ ಬೆಳ್ಳಗಿದ್ದಾರೆ, ಅವರೇ ಕೆಂಪು ಟೋಪಿ ಹಾಕೋತಾರೆ, ಅವರೇ ಶೂ ಹಾಕೋತಾರೆ, ಅವರೇ ಕೋಟ್ ಹಾಕೋತಾರೆ ಅಂಥದ್ದನ್ನೇ ಹೇಳ್ತಿರ್ತೀವಿ ನಾವು. ಬ್ರಿಟಿಷ್ ಅಂತ ನಾವು ಹೇಳ್ಕೊಡ್ತೀವಿ. ಫಾರಿನಿಂದ ಬಂದಿದ್ದೆ ಅಂತ ನಾವು ಹೇಳ್ಕೊಡ್ತೀವಿ. ಶಂಕರ ಭಗವತ್ಪಾದಾಚಾರ್ಯರ ಒಂದೊಂದು ಸ್ತೋತ್ರ ರತ್ನಗಳನ್ನು ತೆಗೆದುಕೊಳ್ಳಿ, ಅಲ್ಲಿ ಬ್ರಹ್ಮಾಂಡವನ್ನೇ ವರ್ಣಿಸಿದ್ದಾರೆ. ಅಣ್ಣಮಾಚಾರ್ಯ ತಗೊಳ್ಳಿ, ಅಣ್ಣಮಾಚಾರ್ಯ ತಗೊಳ್ಳಿ. ಮನುಜುಡೈ ಪುಟ್ಟಿ, ಆ ಹಾಡು ಎಷ್ಟು ಚೆನ್ನಾಗಿದೆ. ನೀವು ಅದರ ಅರ್ಥ ನೋಡಿ ಹೇಗಿದೆ, ಡೀಟೇಲ್ಸ್ ಗೊತ್ತಾಗ್ಬಿಡುತ್ತೆ ಜೀವಂತ. ಭಗವದ್ಗೀತೆಯೂ ಹಾಗೇ ಇದೆ. ಭಗವದ್ಗೀತೆಯ ವಿಶೇಷತೆ ಏನಂದರೆ, ನಾನು ನಿನಗೆ ಹೇಳಿದ್ದೀನಿ ಅಂತ ಕೇಳಿ ಮಾಡಬೇಡ. ನೀನೇ ವಿವೇಚನೆಯಿಂದ ಯೋಚನೆ ಮಾಡು. ನಿನಗಿಷ್ಟ ಆದರೆ ಯಥೇಚ್ಛಸಿ ತಥಾಕುರು, ಎಷ್ಟು ಬೇಕೋ ಅಷ್ಟು ನಿನ್ನಿಷ್ಟಪ್ಪ ಹೇಳಿದ್ದೀನಿ ಮಾಡ್ಕೊಂಡ್ರೆ. ಅರ್ಜುನಂಗೆ ಇಂಥ ಮನಸ್ಸು ಕೊಡ್ತಾನೆ ನೋಡಿ ಭಗವಂತ. ನಿನ್ನಿಷ್ಟ ಮಾಡ್ಕೊ, ಬೇಡ ನಾನು ನಿನಗೆ ಹೇಳಿದ್ದೀನಿ ಇದೇ ವಿಚಾರ. ಎಲ್ಲವನ್ನು ಕ್ಲಿಯರ್ ಮಾಡಿ 18ನೇ ಅಧ್ಯಾಯದ 63ನೇ ಶ್ಲೋಕದಲ್ಲಿ. ಹಾಗೆಯೇ ಸನಾತನ ಧರ್ಮದ ನಾವು ಹಿಂದೂ ಧರ್ಮದ ಅನುಯಾಯಿಗಳಾಗಿ ಜೀವನದ ಗುರಿ ಮುಟ್ಟಲು ಯಾವಾಗ ಶಾಸ್ತ್ರ, ಹಸ್ತರೇಖೆ, ನೀವು ಹಸ್ತರೇಖೆ, ಶಾಸ್ತ್ರ ಇವೆಲ್ಲ ಹೋಗ್ತೀರ. ಪಾಪ ನಾನು ಬೇಡ ಅನ್ನಲ್ಲ, ಯಾಕಂದ್ರೆ ಅವ್ರಿಗೊಂದಷ್ಟು ದುಡ್ಡು ಬರ್ತದೆ. ನಾನು ಒಬ್ಬರ ಹತ್ರ ಹೋಗಿದ್ದೆ, ನೀವಿಬ್ಬರು ಅದನ್ನು ಫಾಲೋ ಮಾಡಬೇಡಿ. ಅವರು ಬನ್ನಿ ಸ್ವಾಮೀಜಿ ನೀವೇ ಬಂದರು. ಏನಿಲ್ಲ ರೀ, ಎಷ್ಟು ವರ್ಷದಿಂದ ಇದ್ದೇನೆ. ಅಯ್ಯೋ ಸ್ವಾಮೀಜಿ ಭಾಳ ವರ್ಷದಿಂದ ನಾನು ಹುಡುಗನ ಆಗಿಂದಾನೇ ಈ ಕೆಲಸ ಮಾಡ್ತಾಯಿದ್ದೀನಿ. ಎಷ್ಟು ಜನಕ್ಕೆ ಹೇಳಿರ್ಬೋದು ನೀವು ಶಾಸ್ತ್ರಗಳು? ಸ್ವಾಮೀಜಿ ಎಷ್ಟು ಜನ ಅಂತ ಲೆಕ್ಕನೇ ಇಲ್ಲ ಸ್ವಾಮೀಜಿ, ಎಲ್ಲರಿಗೂ ಒಳ್ಳೆಯದಾಗಿದೆ ಸ್ವಾಮೀಜಿ. ಅವ್ರು ಹೇಳಲೇಬೇಕದು.
ಆಗ ನಾನೊಂದು ಪ್ರಶ್ನೆ ಕೇಳಿದೆ ಅವ್ರಿಗೆ, ನಿಮಗೆ ನಿಮ್ಮ ಕೈಯಲ್ಲಿರೋ ಹಸ್ತರೇಖೆಯನ್ನು ನೋಡಿಬಿಟ್ಟು ಇನ್ನೆಷ್ಟು ದಿವಸ ಹಿಂಗೆ ಶಾಸ್ತ್ರ ಹೇಳ್ತೀರಿ ಅಂತ ಹೇಳಬೇಕಾ ಅಂದೆ. ಇನ್ನೆಷ್ಟು ದಿವಸ ಮರದ ಕೆಳಗಡೆ ಈ ಶಾಸ್ತ್ರ ಹೇಳ್ತಾ ಇರ್ತೀಯ? ಹಸ್ತರೇಖೆ ಹಸ್ತಶಾಸ್ತ್ರ ಎಲ್ಲ ಸುಮ್ಮನೆ ಟೆಂಪ್ರವರಿ, ಮನಸ್ಸಿಗೆ ಸ್ವಲ್ಪ ಅನ್ಬೋದು. ಯು ಆರ್ ದಿ ಮೇಕರ್ ಆಫ್ ಯುವರ್ ಓನ್ ಡೆಸ್ಟಿನಿ. ಉದ್ಧರೇದ್ ಆತ್ಮಾನಂ ಆತ್ಮನ ಅಸಾದಯ ಆತ್ಮೈವ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ನಲ್ಲಿಕಾಯಿ ಕಟ್ಟಿದ್ರೆ ಅಮಾವಾಸ್ಯೆ ದಿವಸ ಮರದ ಕೆಳಗಡೆ ಅದು ಇಷ್ಟೆಲ್ಲ ಕಟ್ಸಿಲ್ಲ, ನೀನು ಯಾಕೆ ಕಟ್ಕೋಬಾರ್ದು? ಇನ್ನೂ ಮನೆಯೇ ಕಟ್ಕೊಂಡಿಲ್ಲ ನೀನು, ಬರೀ ಅವ್ರಿಗೆ ತೆಂಗಿನಕಾಯಿ ಹತ್ರ ಕಳಿಸು, ಇದನ್ನ ಕಳಿಸು. ನಾವು ಕಾಮನ್ ಸೆನ್ಸ್ ಯೂಸ್ ಮಾಡಲ್ಲ. ಇದೇ ಶಾಸ್ತ್ರ ಇದೆ, ತಪ್ಪಿಲ್ಲ. ಆದರೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೋಬೇಕು. ನಾವು ಪೂರ್ತಿ ತೊಗೊಂಡ್ಬಿಡ್ತೀವಿ, ದೇವ್ರನ್ನೂ ಬಿಟ್ಬಿಡ್ತೀವಿ. ಶಾಸ್ತ್ರ ಹೇಳಿದ್ರು ಅವರು ಅಲ್ಲಲ್ಲಿ ಗಿಳಿ ಶಾಸ್ತ್ರ, ಹಸ್ತ ಅಂದ್ರೆ ಶಾಸ್ತ್ರ. ಈಗ ಕೈ ಇದು ಲೈನ್ ಹಿಂಗೋಗಿದೆ ಅಂತ ಅವ್ನು ಮಲ್ಕೊಂಡಿದ್ದೆ, ಒಂದು ಕತ್ತಿ ತೊಗೊಂಡು ಚುಚ್ಕೊಂಡು ಇನ್ನೂ ಮುಂದಕ್ಕೆ ಹೋಗುತ್ತದು. ಹಂಗೆ ಮಾಡೋಕ್ಕೆ ಹೋಗ್ಬಿಡಿ, ನಾನು ಹೇಳಿದೆ ನನಗೆ. ಅವನು ಹೇಳ್ತಾನೆ, ನಿಮ್ಗೆ ಯಾಕೆ ಈ ಕಷ್ಟ ಅಂದರೆ ನನಗೆ ಗೊತ್ತು, ಈ ಗೆರೆ ಇಲ್ಲೇ ಸ್ಟಾಪ್ ಆಗಿಬಿಟ್ಟಿದೆ ಅಂತ. ಹೌದಾ? ಯಾವ ಗೆರೆ ಹೇಳು? ಈ ಗೆರೆ ಇಲ್ಲಿ ಸ್ಟಾಪ್ ಆಗಿಬಿಟ್ಟು. ಇದು ಸೇರಿಸ್ಬಿಟ್ಟಿದ್ರೆ ಸ್ವಾಮಿ. ಹೌದಾ? ಮಲಗಿದ್ದಾಗ ಎರಡು ಕೈನೂ ಸೇರಿಸ್ಬೋದು. ಇದೆಲ್ಲ ಟೆಂಪ್ರವರಿ ಅಷ್ಟೆ. ಸತ್ಯ ಏನಂತ ಗೊತ್ತಾ? ನನ್ನ ಹೃದಯದಲ್ಲಿ ನನಗೇನು ಶಕ್ತಿ ಇದೆಯೋ ಅದರಲ್ಲಿ ನಾನು ಉದ್ಧಾರ ಆಗ್ತೀನಿ. ಐ ಕಾಂಟ್ ಟೇಕ್ ಎಕ್ಸ್ಟರ್ನಲ್ ಪವರ್ ಆ್ಯಂಡ್ ಬಿಕಮ್ ಎ ಗ್ರೇಟ್. ನಾನೇ ನನಗೆ ಹಸಿವಾದರೆ ನೀನು ಊಟ ಮಾಡು ಅಂತೀನ? ಇಲ್ಲ, ನಾನೇ ಊಟ ಮಾಡೋದು. ನನಗೆ ನಾನೇ ತಗೋಬೇಕು. ಯಾಕೆ? ಅದಕ್ಕೆ ಲಾಸ್ಟ್ ಹಂತಕ್ಕೆ ಬಂದಿದ್ದೀನಿ. ಮುಂದಿನ ವಾರ ಇನ್ನು 4 ಶ್ಲೋಕಗಳಿದೆ, ಅದನ್ನು ವಿವರಿಸ್ತೀನಿ. ಪ್ರತಿ ಒಂದು ಅಧ್ಯಾಯದಿಂದ ಒಂದು ಶ್ಲೋಕ ತಗೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊಂಬರ್ತೀನಿ. ಒಂದೊಂದು ಅಧ್ಯಾಯದ ಸ್ಪೆಷಾಲಿಟಿ ಇದೆ. ಎಲ್ಲ ಅಧ್ಯಾಯನೂ ಒಂದೇ ಥರ ಇಲ್ಲ, ಸ್ಪೆಷಾಲಿಟಿ ಇದೆ. ವಿಶ್ವರೂಪ ದರ್ಶನ ಅವರಲ್ಲಿ ನೋಡಪ್ಪ, ನೀನು ಹಂಗೆ ನೋಡೋಕ್ಕಾಗಲ್ಲ, ನಿಮಗೆ ದಿವ್ಯ ಚಕ್ಷು ಕೊಡ್ತೀನಿ. ಇನ್ಯಾರು ಕೊಟ್ಟ ಹೇಳಿ? ಸಂಜಯ್ ಕೊಟ್ಟ. ಧೃತರಾಷ್ಟ್ರಂಗೆ ಹೇಳು ಏನೇನು ನಡೀತಾ ಇದೆ. ಸಂಜಯಿಂದು ದಿವ್ಯ ಚಕ್ಷು ಕೇವಲ ಬಾಹ್ಯದ್ದಲ್ಲ, ಆಂತರಿಕವಾಗೂ ಈ ಕುಡ್ಸಿ ವಾಟ್ ಈಸ್ ವರ್ಕಿಂಗ್ ಇನ್ ಈಸ್ ಮೈಂಡ್ ಅಂತ ಹೇಳೋನು ಸಂಜಯನು. ಭಾಳಕ್ಕೆ ಈ ಅರ್ಜುನನಿಗೂ ಅಷ್ಟೇ ಕಣ್ಣು ಬ್ಲರ್ ಆಗಿಬಿಡುತ್ತೆ. ಹೇಳ್ತಾನೆ ಅವನು, ಏನು ಕಾಣ್ತಾನೇ ಇಲ್ಲ ನನಗೆ, ಕಣ್ಣು ಬರಲ್ಲ. ಅದು ಯಾಕೆ ಬ್ಲರ್ ಆಗಿದೆ ಅಂದರೆ ಅವನಿಗೆ ಕಣ್ಣಲ್ಲಿ ನೀರು ಬಂದಿದೆ, ಇವ್ರನ್ನೆಲ್ಲ ಕೊಲ್ಲಬೇಕಲ್ಲ, ಸಾಯಿಸ್ಬೇಕಲ್ಲ ಅಂತ. ಇದು ಒಪ್ಕೊಳ್ಳೋಣ, ಇಟ್ ಈಸ್ ಎಕ್ಸ್ಟರ್ನಲ್ ಬ್ಲರ್. ಇಂಟರ್ನಲ್ ಬ್ಲರಿಂಗು ಇದೆ ನಮಗೆ, ಒಳಗೂ ಗೊತ್ತಾಗಲ್ಲ ನಮಗೆ. ಯಾಕೆ ಹಂಗೆ ನೋಡ್ತಿದ್ದೆ ಅಂದ್ರೆ ಅಂತಾನೆ. ಇಲ್ಲೂ ಬ್ಲರ್ರು. ಈಗ ಅವನನ್ನು ಏನು ಮಾಡೋಣ? ಇದು ಭಗವದ್ಗೀತೆ ಅವನನ್ನು ಎಚ್ಚರಿಸುತ್ತೆ. ನಗ್ನಗ್ತಾ ನಿಮ್ಗೆ ತಮಾಷೆಗೆ ಹೇಳ್ತಿದ್ದೀನಿ ದೊಡ್ಡ ವಿಚಾರಗಳನ್ನ, ಬೇಜಾರು ಮಾಡ್ಕೊಳ್ಬೇಡಿ. ಈ ನಮ್ಮ ಇದರಲ್ಲಿ ಏನು ಗೊತ್ತಾ, ಆತ್ಮದ ಶಕ್ತಿಯನ್ನು ತಿಳಿಸ್ಕೊಡುತ್ತೆ. ಅರ್ಜುನನ ಆಂತರ್ಯದಲ್ಲಿರುವ ಆತ್ಮಶಕ್ತಿ ಏನು ಅಂತ ತಿಳಿಸ್ಕೊಡುತ್ತೆ. ಪ್ರತಿಯೊಬ್ಬ ಮನುಷ್ಯನೂ ಕಷ್ಟದಲ್ಲಿ ಸಿಕ್ಕಾಕೋತಾನೆ, ಹೇಗೆ ಅದನ್ನು ಎದುರಿಸ್ಬೇಕು ಅಂತ ತಿಳಿಸ್ಕೊಡ್ತಾನೆ. ಅದಕ್ಕೆ ಹೇಳ್ತಾನೆ, ನಷ್ಟೋ ಮೋಹಸ್ಪತಿರ್ಲಬ್ಧ್ವಾ ತ್ವತ್ಪ್ರಸಾದಾತ್ ಮಯಾಚ್ಯುತ ಮಿತೋಸ್ಮಿ ಗತ ಸಂದೇಹ ಕರಿಷ್ಯೆ ವಚನಂತ. ನಿನ್ನ ಅನುಗ್ರಹದಿಂದ ಅಚ್ಯುತ, ನನ್ನ ಮೋಹವು ಅಜ್ಞಾನದಿಂದ ಉಂಟಾದ ಸಂಸಾರದ ಅನರ್ಥಗಳು ಕಾರಣವಾದ ಸಾಗರದಂತೆ ದುಸ್ತರವಾದ, ಶಂಕರ ಭಗವತ್ಪಾದಾಚಾರ್ಯರು ಬರೀತಾರೆ, ಸಾಗರದಂತೆ ದುಸ್ತರವಾದ ದುರಿತಗಳೆಲ್ಲ ಆ ಪರಮಾತ್ಮನ ಕೃಪೆಯಿಂದ ಕರಗೋಯ್ತು ಅಂತ ಹೇಳ್ತಾನೆ. ಇದು ಭಗವದ್ಗೀತೆಯ ಒಂದು ಭಾಗವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ವಾರ ಏನು ಭಗವದ್ಗೀತೆಯ ಇನ್ನೇನಿದೆ ಸ್ಪೆಷಾಲಿಟಿ ಅದರಲ್ಲಿ ಅಂತ. ಭಗವದ್ಗೀತೆನ ಗೀತಾ ಜಯಂತಿ ದಿವಸ ತೆಗೆದು ಮಾಡೋದು. ಇವತ್ತು ಅಲ್ಲಿ ಹೇಳಿದೆ ನಾನು ಬೆಂಗಳೂರಲ್ಲಿ, ಇವತ್ತು ನಿಮಗೂ ಹೇಳ್ತಾ ಇದ್ದೀನಿ. ಟ್ರೈ ಟು ಮೇಕ್ 1 ಶ್ಲೋಕ ಪರ್ ಡೇ. ನೀವೇನು ಪೆದ್ರಲ್ಲ, ಅಯ್ಯೋ ಭಾಳ ಬುದ್ಧಿವಂತರು. ಈಗ ಥಿಯೇಟ್ರಲ್ಲಿ ಅಥವಾ ಎಲ್ಲೋ ಸಿನಿಮಾ ನೋಡ್ತಿರ್ತೀಯ, ಆ ಹಾಡು ಸಿನಿಮಾ ಮುಗಿದ್ಮೇಲೆ ಹಾಡು ಪೂರ್ತಿ ಹೇಳೋರು ಇದ್ದಾರಲ್ಲ, ಸ್ಕ್ರಿಪ್ಟೇ ಇಲ್ಲ, ಹೆಂಗೆ ಹಾಡ್ತಾರೆ?
ಹೆಂಗೆ ಆಡ್ತಾರೆ? ಹಾಂ ಹಾಂ ಕಾನ್ಸನ್ನು ಇಲ್ಲ, ಟ್ರೇಷನ್ನು ಇಲ್ಲ, ಸಿಂಪಲ್ ಗೊತ್ತಾ? ಇಷ್ಟಪಡ್ತಾರೆ. ದೇ ಲವ್ ಇಟ್, ದೇ ಲೈಕ್ ಇಟ್. ಈಗ ನೋಡಿ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕ ಪಾಂಡವ ಚೈವ ಕಿಮಕುರ್ವತ ಸಂಜಯ చాలమ్మ. ఇంత పెద్ద పెద్ద ఉండేది నాకు చాలమ్మ. మళ్ళీ చెప్తాను, నెక్స్ట్ వీక్ ಹೇಳ್ತೀನಿ. ಅದೇ ಸಿನಿಮಾ ಹಾಡು ಫುಲ್ ಪಕ್ಕದಲ್ಲಿ ತಪ್ಪ ಅಟ್ಲ ಕಾದು ಇಟ್ಲ ಅಂತ ಹೇಳ್ತೀನಿ. ಯಾಕೆ ಅಂದರೆ ಇಂಟ್ರೆಸ್ಟ್. ಯು ಹ್ಯಾವ್ ಪುಟ್ ಯುವರ್ ಕಾನ್ಸಂಟ್ರೇಷನ್, ಯು ಹ್ಯಾವ್ ಪುಟ್ ಯುವರ್ ಇಂಟ್ರೆಸ್ಟ್ ಆನ್ ದಟ್. ಅದನ್ನು ಚೇಂಜ್ ಮಾಡು. ಲೈಟ್ ಒಂದೇನಾ, ಬೆಳಕು ಒಂದೇನಾ? ಆ ಬೆಳಕನ್ನು ಉಪಯೋಗಿಸ್ಕೊಳ್ಳೋನು ಬುದ್ಧಿ ಉಪಯೋಗಿಸ್ಕೋಬೇಕು. ಬೆಳಕು ಒಂದೇ, ಸೂರ್ಯನ ರಶ್ಮಿ ಒಂದೇ, ಆದರೆ ಉಪಯೋಗಿಸ್ಕೊಳ್ಳೋ ಥರ ಉಪಯೋಗಿಸ್ಕೊಂಡ್ರೆ ಜೀವನ ಪಾವನವಾಗುತ್ತೆ ಅಂತ ಹೇಳಿ ಇಲ್ಲಿಗೆ ಮಂಗಳವನ್ನು ಹೇಳ್ತೀನಿ. ಗೀತಾ ಜಯಂತಿಯ ಹಿನ್ನೆಲೆಯಲ್ಲಿ ಇದನ್ನು ಹೇಳಿದ್ದೀನಿ. 11ನೇ ತಾರೀಕು ಗೀತಾ ಜಯಂತಿ, ಮಂಗಳವಾರ ಅಲ್ವ ತಾಯಿ? 11 ಯಾವಾಗ? ಡಿಸೆಂಬರ್ 11, ಬುಧವಾರ. ವೆರಿ ಗುಡ್. ಬುಧವಾರ ಸಾಯಂಕಾಲ ಏಕಾದಶಿನೂ ಹೊತ್ತು ರಾಮನಾಮನ ಹಾಡಿ ಭಗವದ್ಗೀತೆಯ ಶ್ಲೋಕಗಳನ್ನು ಹೇಳಿ ಕೃಷ್ಣನ ಕೃಪೆಗೆ ಪಾತ್ರರಾಗೋಣ. ರಾಮ ಕೃಷ್ಣ ಇಬ್ಬರು 2 in, ಬೈ 1 ಟೇಕ್ 1. ಚೆನ್ನಾಗಿ ಅರ್ಥ ಆಗುತ್ತೆ. ಇವೆಲ್ಲ ಹೇಳಿದ್ರೆ ಬೇಗನೆ ಅರ್ಥ ಆಗಿಬಿಡುತ್ತೆ. ಇಬ್ಬಿಬ್ರು ಅಂದರೆ ಇದನ್ನು ಇಬ್ಬಿಬ್ರು ಅಂತಾರೆ ಅಂದರು. ಇಷ್ಟು ಹೇಳಿ ಇಲ್ಲಿಗೆ ಮಂಗಳವನ್ನು ಹೇಳ್ತೀನಿ. ಕ್ವಶನ್ಸ್ ಇದ್ದರೆ ಮುಂದಿನ ವಾರ ಕೇಳಬಹುದು. ಸರ್ವಸ್ತರತು ದುರ್ಗಾಣಿ ಸರ್ವ